ಅಲ್ಲಿಂದ ಮಾಡಾಗಲಿ ಇದು ಸಣ್ಣ ತನಿಖೆಗೆ ಬರಲೇ ಇಲ್ಲ. ಎಲ್ಲೋ ಕುತ್ಕೊಂಡು ನೀವು ಆರ್ಡರ್ ಮಾಡ್ತಿದ್ದೀರಾ, ಜಿಲ್ಲಾಧಿಕಾರಿಗಳು ತಪ್ಪಿಸಿದ್ದೀರಾ, ತಹಶೀಲ್ದಾರ್ ಸಾಹೇಬರು ಈಗ ಒಟ್ಟು 6 ಗುಂಟೆನಲ್ಲಿ ಕ್ರೈಸ್ತ ಸ್ಮಶಾನ್ಗೆ ಎಷ್ಟು ಹೋಗಿದೆ? 25 ಗುಂಟೆ. ಅರ್ಥ ಆಯ್ತಲ್ಲ? ಜನರಲ್ ಸ್ಮಶಾನ್ಗೆ ಎಷ್ಟು ಹೋಗಿದೆ? ಜನರಲ್ ಸ್ಮಶಾನ ಟೋಟಲ್ 132 6 ಎಕರೆ 16 ಗುಂಟೆಯನ್ನು ಹಂತ ಹಂತವಾಗಿ ಇಡೀ ಬೌಂಡ್ರಿಯನ್ನು ಸರ್ವೆ ಮಾಡಬೇಕಾದ್ರೆ ಅವ್ರಿಗೂ ದಲಿತ ಸಮುದಾಯಕ್ಕೂ ಸ್ಮಶಾನ ಸಿಗುತ್ತೆ, ಅದರಲ್ಲೇ 20 ಗುಂಟೆ ಘನತ್ಯಾಜ್ಯಕ್ಕೂ ಸಿಗುತ್ತೆ. ನಿಮ್ಮ ಇಲಾಖೆದವರು ಸರಿಯಾಗಿ ಸರ್ವೆ ಮಾಡಿಲ್ಲ. ಅದನ್ನ ನಮ್ಮ ಕಂದಾಯ ಅಧಿಕಾರಿಗಳು ಸಾರ್ವಜನಿಕ ಅಭಿಯೋಜಕರ ಮುಖಾಂತರ ಅದನ್ನು ವಾದ ಮಾಡಲಿಕ್ಕೆ ವಿಫಲರಾಗಿದೆ. ಕಂದಾಯ ಇಲಾಖೆ ವಿಫಲರಾಗಿದ್ದಾರೆ. ಸರ್ವೆ ಸ್ಮಶಾನ ಜಮೀನು ಯಾರಾದ್ರೂ ಲಕ್ಷ್ಮೀ ಮಂಜೂರಾಗುತ್ತಾ? ಯಾವ ಕಾಯ್ದೆ ಹೇಳುತ್ತೆ ಆಗುತ್ತೆ ಅಂತೇಳಿ? 1 ವರ್ಷ 2 ಫೈಲ್ ಒಂದೇ ಟೈಮಿಗೆ ಜಿಲ್ಲಾಧಿಕಾರಿಗಳಿಗೆ, ಯಾಕಂದ್ರೆ ಘನತ್ಯಾಜ್ಯ ವಿಲೇವಾರಿ ನಮಗಷ್ಟ ಸರ್ಕಾರಕ್ಕೆ ಅಷ್ಟ ಇದೆ ಮತ್ತು ಸ್ಮಶಾನ ಹುಡುಕಬಾರ್ದು. 2 ಪ್ರಪೋಸಲ್ 85ರಲ್ಲಿ ಸಿಕ್ತಂದ್ರೆ ನೋಡಿ, ಅಲ್ಲಿ ಆ 85ರಲ್ಲಿ ಕಳ್ಸಿದ ಮೇಲೆ ಆಮೇಲೆ 53 ಇದೆ ಅದು ಇದೆ ಅಂದ್ರೆ ಮತ್ತೆ ನೀನು ಇಡೀ ಸಭೆಯಲ್ಲಿ ಸುಳ್ಳು ಮಾಹಿತಿ ಕೊಟ್ಟಂಗಲ್ಲ. ನೀನು ಏನ್ ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರ ಕಡೆ ವಿಡಿಯೋ ಇಟ್ಕೊಂಡು ಅದೇ ಡಾಕ್ಯುಮೆಂಟ್ಸ್ ಇಟ್ಬೋದು. ಬರಿಸ್ತಾರೆ ಮಂಡೇ ಬರ್ಬೇಕು ಸರ್. ಯಾವ ಟೈಮ್ ಲೈನ್ ಏನಿಲ್ಲ ಸರ್. ಈಗ 2 ಎಕರೆ ಲಕ್ಷ್ಮೀ ಖಾತೆ ಹೆಂಗೆ ಎಂಟ್ರಿ ಆಯ್ತು? ಯಾರು ಎಂಟ್ರಿ ಮಾಡಿದ್ರು? ಆದಾಯ ಕೋರ್ಟ್ ಹೋದ, ಕೋರ್ಟಲ್ಲಿ ಸಮರ್ಥವಾಗಿ ಕಂದಾಯ ಇಲಾಖೆ ವಾದ ಮಾಡಿದ್ಯಾ 2 ಎಕರೆ ಬಿಡಿಸ್ಕೊಳ್ಲಿಕ್ಕೆ? ಏನಾಗಿದೆ? 2022 ಹೈಕೋರ್ಟಲ್ಲಿ ಏನ್ ಜಡ್ಜ್ಮೆಂಟ್ ಆಗಿದೆ? ಮತ್ತೆ ಅಪೀಲ್ ಹೋದ್ರೆ ಅವ್ರ ಕಡೆ ಕಬ್ಜಾ ಹೆಂಗಿರುತ್ತೆ? RTC ಎಂಟ್ರಿ ಸರ್ ಮುಂಚೆ ಅನುಭವ ಅಲ್ಲಪ್ಪ, ಅಪೀಲ್ ಹೋಗೋನು ನೀನೇ, RTC ಎಂಟ್ರಿ ಮಾಡೋರು ನೀವೇ. ಈಗ ನೋಡ್ರಿ, ಆ 2022ರಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಬರ್ಕೊಡ್ರಿ. ಉಚ್ಚ ನ್ಯಾಯಾಲಯದಲ್ಲಿ ಸಂಬಂಧಪಟ್ಟ ಯಾರು ಇವ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಅವಾಗಿನಾರೆ ಏನು ಅಫಿಡೇಟ್ ಕಳಿಸಿದ್ದಾರೆ ಅದು ಅಫಿಡೇಟ್ ಕಾಪಿ ಕಳಿಸ್ರಿ. ಅದು ಆರ್ಡರ್ ಯಾವ ರೀತಿಯಾಗಿ ಖಾತೆ ಬದಲಾವಣೆ ಆಯಿತು, ನ್ಯಾಯಾಲಯ ಆದೇಶ ಪ್ರಕಾರ ಆಗಬೇಕಾದ್ರೆ ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆದುಕೊಂಡೇ ಅದು ಭೂಮಿಗೆ ಬರ್ತದೆ. ಅದು ಆರ್ಡರನ್ನು ನ್ಯಾಯಾಲಯ ಹೈಕೋರ್ಟ್ ಆದೇಶವನ್ನು ಜಿಲ್ಲಾಧಿಕಾರಿಗಳ ಆದೇಶ ಆಗಿ ವಾಪಸ್ ಬಂದು ಖಾತೆ ಬದಲಾವಣೆ ಆಗಿದೆಯೋ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಭೂಮಿಯಲ್ಲಿ ಪರಿಶೀಲಿಸಿ ಅದರದ್ದೊಂದು ವರದಿ ರೆಡಿ ಮಾಡಿದ್ದಾರೆ. ಸೊ ಇದು ಸೋಮವಾರವರೆಗೆ 6 ಎಕರೆ 16 ಗುಂಟೆಯಲ್ಲಿ ಇವ್ರ ಮುಖಂಡರಿಗೆ ನೀವು ತಿಳಿಸಿ. ಸರ್ವೇರ್ ಯಾರಿದ್ದಾರೆ ಭೂಮಿ ಕೊಟ್ಟರು ಯಾರಿಗೆ ಬರುತ್ತ್ರಿ? DT ಸೋಮವಾರ ದಿವಸ ನೀವು ಅವ್ರಿಗೆ ಟೈಮ್ ಕೊಟ್ಟು ಯಾವ ಟೈಮಿಗೆ ಬರ್ತೀರಿ ಹೇಳ್ರಿ. ಅಲ್ಲಿ ಇದ್ದಂಥ ಬೇರೆ ಬೇರೆ ಸಮುದಾಯದ ಮುಖಂಡರ ಜೊತೆ ಚರ್ಚೆ ಮಾಡಿದಾಗ ಅವರು ಅವ್ರ ಜಾಗದಲ್ಲಿ ಒಂದು ಸ್ವಲ್ಪ ನಾವು ಬಿಟ್ಟು ಕೊಡ್ತೀವಿ, ಇಷ್ಟು ಜಾಗ ಕೊಡ್ತೀವಿ, ಏನೋ ಒಂದು ಆಗುತ್ತೆ. ಸರ್ಕಾರದ ಯೋಜನೆನೂ ಆಗುತ್ತೆ, ಅವ್ರ ಸ್ಮಶಾನನೂ ಆಗುತ್ತೆ, ಶಾಂತಿಯುತವಾಗಿ ಎಲ್ಲ ರೀತಿ ಕೆಲಸನೂ ಆಗುತ್ತೆ. ಅದನ್ನು ಬಿಟ್ಟು ಆಮೇಲೆ ಪ್ರಪೋಸಲ್ ಕಳಿಸಿದ್ದು ಏನಂತ ಕೇಳಿದ್ರು ಅದನ್ನು ಕರೆಕ್ಟ್ ಉತ್ತರ ಇಲ್ಲ. ಹೈಕೋರ್ಟಲ್ಲಿ ಏನಾಗಿದೆ, ನಮ್ಮ ಕಾಪಿ ನಮ್ಮ ಹತ್ರ ಜಡ್ಜ್ಮೆಂಟ್ ಎಲ್ಲ ಇದೆ. ಸಂಪೂರ್ಣವಾಗಿ ಕಂದಾಯ ಇಲಾಖೆ ವಾದ ಮಾಡೋದ್ರಲ್ಲಿ ವಿಫಲ ಆಗಿದೆ. ಆ ಜಮೀನನ್ನು ಉಳಿಸ್ಕೊಳ್ಳೋದ್ರಲ್ಲಿ ಹೈಕೋರ್ಟ್ ಬರ್ತಕ್ಕಂಥದ್ದನ್ನು ಹೈಕೋರ್ಟ್ ಸಮರ್ಥವಾಗಿ ಹೇಳಿದ್ದು ಅಸಿಸ್ಟೆಂಟ್ ಕಮಿಷನರ್ನ ಎಂಥ ಖಾತೆಗಳ ವಜಾ ಮಾಡ್ತಾರೆ. ಅಸಿಸ್ಟೆಂಟ್ ಕಮಿಷನರ್ RIPL ಹಾಕ್ಕೊಂಡು ಅದು ಯಾವ ಆಗ್ತಲ್ಲ. ಇದು ಕಳೆದ 10 ವರ್ಷಗಳಿಂದ ಈ ಸಮಸ್ಯೆ ಇದೆ. ಸಮಸ್ಯೆಯನ್ನು ಉಲ್ಬಣ ಮಾಡ್ತಿರ್ತಕ್ಕಂಥದ್ದೇ ಅಲ್ಲಿರ್ತಕ್ಕಂಥ ಕಂದಾಯ ಅಧಿಕಾರಿಗಳು. ಆ ಕಂದಾಯ ಕಾಯ್ದೆ ಪ್ರಕಾರ ಏನು ಇರ್ತಕ್ಕಂಥದ್ದು ಇದು ಮಾಡೋದಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ ಏನು ಹೇಳ್ತಾರೆ, ತಹಶೀಲ್ದಾರ್ ಪತ್ರ ಬರಲಿ, ತಹಶೀಲ್ದಾರ್ ಬಂದು ನಿಂತ್ಕೊಳ್ಳಿ, ನಾವು ಅಲ್ಲಿ ಬಂದು ಬರ್ತೀವಿ, RIVA ಬಂದ್ಬಿಟ್ಟು ನಾನೇ ಬರಲಿ ಅಂತ ನೇರವಾಗಿ ಅವ್ರ ಮುಂದೆನೇ ಹೇಳ್ತಾರೆ. ಹಿಂದೆ ಇರ್ತಕ್ಕಂಥ ಡೆಪ್ಟಿ ತಹಶೀಲ್ದಾರ್ ಮುಂದೆನೇ ಅಂತಾರೆ ನಮ್ಮ ಸಬ್ ಇನ್ಸ್ಪೆಕ್ಟ್ರು. ನೇರವಾಗಿ ಯಾರು ಹತ್ರ ಮಂಜುನಾಥ್ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಪತ್ರ ಎತ್ತಿ ಹೆಂಗೆ ಬಿಸಾಕ್ತಾನೆ ಆತನು, ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ಲೆಟರ್ನ ಇವಾಗ ಇರಬೇಕಂದ್ರೆ ಎತ್ತಿ ಹಿಂಗೆ RI ಮುಂದೆನೇ ಎತ್ತಿ ಹಿಂಗೆ ಬಿಸಾಕ್ತಾನೆ ಯಾರ ಸಬ್ ಇನ್ಸ್ಪೆಕ್ಟ್ರು. ಆ ಇನ್ಸ್ಪೆಕ್ಟರ್ ಮಂಜುನಾಥ್ ಇದ್ದದ್ದು. ಈ ರೀತಿಯಾದ ಪರಿಸ್ಥಿತಿ ಥರ ಇದೆ. ನಮಗೆ ನಮ್ಮ ಏನು ಸುಮಾರು 150 ವರ್ಷಗಳಿಂದ ಅಲ್ಲಿ ಏನು ಮಾಡ್ತದೆ ವಿಧಿವಿಧಾನಗಳು ಮಾಡ್ತೀವಿ, ಆ ಜಾಗ ಉಳಿಸ್ಲಿ ಎಲ್ಲ ಬೇಕಾದ್ರೂ ಮಾಡ್ಕೊಂಡು ನಮ್ಗೇನಿಲ್ಲ. ಕೊಪ್ಪ ಗೇಟಿಗಿಲ್ಲ, ಅದು ಕೊಪ್ಪ ಗೇಟ್ ಅದೇ ಗ್ರಾಮದ ಒಂದು ಭಾಗ. ಈ ಕೊಪ್ಪ ಗೇಟ್ ಅಲ್ಲಿ ಎಷ್ಟು ಜನಸಂಖ್ಯೆ ಇದ್ದವರು ಅದಾವ್ರಿ, ಎಷ್ಟು ವಸತಿ ಕುಟುಂಬಗಳು ಅದಾವ? ಮತ್ತೆ 2000 ಮೇಲೆ ಇದ್ರೆ ಈಗ ನೀವು 2008, 9, 10 ಎಲ್ಲ ಸುಪ್ರೀಂ ಕೋರ್ಟಿಗೆ ಅಪ್ಡೇಟ್ ಸಲ್ಲಿಸಿರಿಲ್ಲ ನೀವೇ. ಮತ್ತೆ ಯಾಕೆ ಅವಾಗ ಸ್ಮಶಾನ ಏನು ಮಾಡಲಿಲ್ಲ? ಕೇಳೋದಕ್ಕರೆ ಯಾಕೆ ಮಾಡಬೇಕು? ನಿಮಗೆ ಕೊಟ್ಟಿತ್ತಲ್ಲ ಸುಪ್ರೀಂ ಕೋರ್ಟ್ ದಿಂದ ಪ್ರತಿ ಗ್ರಾಮದಲ್ಲಿ ಸ್ಮಶಾನ ಇರಬೇಕು ಅಂತ. ಕಂದಾಯ ಗ್ರಾಮಕ್ಕೆ ಸ್ಮಶಾನ ಪ್ರತ್ಯೇಕವಾಗಿ ಇರಬಾರ್ದಂತ ಯಾವ ಸುತ್ತಲ್ಲ ಇರ್ಬೇಕಂತೆ ಇದೆ. ಕಂದಾಯ ಗ್ರಾಮ ಬ್ರಿಟಿಷರ ಕಾಲದಿಂದನೇ ಇದೆ. ಮೇನ್ ರೆವಿನ್ಯೂ ವಿಲೇಜಸ್ಗೆ ಏನಿದೆ ಅದು ಕೊಟ್ಟಿದ್ದೀವಿ ಸರ್. ಇವಾಗ ಪ್ರವೇಶ ಮಾಡಕ್ ಆಗಲ್ಲ. ನಂಬರ್ ಕನ್ನಡ ನಂಬರ್ ಕೊಡಕ್ ಬರಲ್ಲ ಅಂದ್ರೆ ಕೊಡೋರೆ ಯಾರು ಸರ್? ಅದಕ್ಕೆ
ಯಾಕೆ ಬರಂಗಿಲ್ಲ ಅಂತ ಹೇಳ್ತಾ ಇಲ್ರಿ ಅವ್ರು. ಬರಂಗಿಲ್ಲ. ಕೆಲವು ಏನಾದ್ರು ಹೌದು, ಕೊಡಾಕ್ ಬರ್ತದೆ ಮಾಡ್ಬೋದಲ್ಲ. ಇಲ್ಲ, ಎರಡು ಕಾರಣ ಕೊಡಾಕ್ ಬರೀತೀವಿ, ಪತ್ರ ಬರೀತೀವಿ, ಬಟ್ ಅದನ್ನ ನಿಮ್ಗೆ ಪ್ರಾಮಿಸ್ ಮಾಡೋದಂದ್ರೆ ಅವ್ರ ಜೊತೆ ಮಾತಾಡಿ ಕನ್ಫರ್ಮೇಶನ್ ಮಾಡ್ಕೊಂಡು ಹೇಳ್ತೀನಿ ವಿಷಯ. Okay? ಅದಕ್ಕಿಂತ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಇದ್ದು ನೋಡಪ್ಪ ಸರ್ಕಾರ ಜಮೀನು. ಕಸ್ಬಾ ಹೋಬಳಿ ಚಿಕ್ಕ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 112ರಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಕ್ರೈಸ್ತರ ಸ್ಮಶಾನಕ್ಕೆ 2 ಎಕರೆ ಜಮೀನು ಮಂಜೂರು ಮಾಡಬೇಕು. ಬೇರೆ ಕಡೆ ಲೆಕ್ಕ ಹಾಕ್ಸಿದ್ವಿ 2017ರಲ್ಲಿ. ಆ ಮನವಿ ಪತ್ರದ ಅರ್ಜಿನೇ ಇಲ್ಲ. ಸಹಿ ಎಲ್ಲ ರಿಪೋರ್ಟ್ ಆಗಿದೆ, RIS ಎಲ್ಲ ರಿಪೋರ್ಟ್ ಆಗಿದೆ. ಸರ್ವೆ ಇದುವರೆಗೂ ಒಂದು ಸರ್ವೇನೇ ಮಾಡ್ಕೊಟ್ಟಿಲ್ಲ. ಸುಮಾರು 2017ರಿಂದ 24 ಓಡಾಡ್ತಾ ಇದ್ದೀವಿ. ಇದುವರೆಗೂ ಮುಂದೆ ಒಂದು ಕೆಲಸ ಆಗಿದೆ ಸರ್. ಸರ್ವೇನ ಮಾಡಕ್ ಬಂದಿಲ್ಲ. ಆಯ್ತು, ಆ ಜಾಗದಲ್ಲಿ ಒಂದು ವೇಳೆ 112ರಲ್ಲಿ ಜಾಗ ಇದೆ ಅಂದ್ರೆ ಬೇರೆ ಬದಲಿಗೆ ಯಾವ್ದಾದ್ರು ಕೊಡ್ಬೋದಲ್ಲ. ಆಗಂಗಿಲ್ಲ ಅನ್ನೋದು ನಿಮ್ದಿದೆ. ನೀವು ಗ್ರಾಮಸ್ಥರು ಇರೋದ್ರಿಂದ ಇಂಥ ಜಮೀನು ಇದೆ ಅಂದ್ರೆ ಅದನ್ನ ಅಲ್ಲಿ ಮಾಡಿ ಪ್ರಪೋಸಲ್ ಕಳ್ಸೋಣ, ಅವರೇ ಹೇಳ್ಬೇಕಂತ ಏನಿಲ್ಲ. ಜಾಗ ಇದೆ ಸರ್, ಹಾ. ಅದನ್ನ ಸರ್ವೆ ಮಾಡಿ ನಾವು ಗೌರ್ಮೆಂಟ್ ಅಲ್ಲೇ ನಮ್ಮ ಮಹದೇವಯ್ಯವ್ರ ತಹಶೀಲ್ದಾರ್ ಇದ್ರು. ಒಂದು 15 ದಿವಸ ಟೈಮ್ ಕೊಡಿ, ಯಾಕಂದ್ರೆ ನಾನು ಆ ಫೈಲ್ ನೋಡೋದ್ರೆ ಯಾವ ದೇವಸ್ಥಾನ ಅದರಲ್ಲಿ NOC ತಗೊಂಡು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಇದು ಅನ್ನೋದು ನಾನು ಪರಿಶೀಲಿಸಿ ಇದ್ರ ಬಗ್ಗೆ ನಾನು 15 ದಿವಸ ಆದಮೇಲೆ ಮತ್ತೆ ನಾನು ತಮ್ಮ ಕರೆದು ನಾನು ಮಾತಾಡ್ತೀನಿ. ಅಲ್ಲಿವರೆಗೆ ನಾವು ನಮ್ಮ ಇಲಾಖೆ ಸ್ಪೆಷಲ್ DC ಅವ್ರ ಹತ್ರನೂ ಮಾತಾಡ್ತೀವಿ. ಯಾಕೆ ಏನಿದೆ ಸ್ಮಶಾನ ಮಾಡೋಕ್ಕೆ ಅಷ್ಟು ಕ್ಷೇತ್ರ ಕೊಟ್ಟು ಅವ್ರು NOC ಕೊಟ್ಟು ಪ್ಲೇಸ್ ಮಾಡಬೇಕು. ಎಲ್ಲಿದೆ ತಾಲೂಕಲ್ಲಿ ಒಂದು 30,000 ಜನಕ್ಕಿಂತ ಅಧಿಕವಾಗಿ ಕ್ರೈಸ್ತರಿದ್ದಾರೆ. ಇವಾಗ ನಮಗೆ ಸಮುದಾಯ ಭವನ ಒಂದು ಅಗತ್ಯವಿದೆ. ಅದರಿಂದ ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಮಗೆ ಕಡ್ಡಾಯವಾಗಿ ಒಂದು ಸಮುದಾಯ ಭವನಕ್ಕೆ ಸ್ಥಳವನ್ನು ಮಂಜೂರು ಮಾಡಬೇಕಾಗಿ ಅಲ್ಲ, ಈಗ ನಾವು ಜಮೀನು ಈಗ ನೀವು ಆನೇಕಲ್ದಲ್ಲೇ ಬೇಕಂತಂದ್ರೆ ಪಟ್ಟಣ ಪಂಚಾಯತ್ CS ಸೈಟ್ ಅಂತಂದ್ರೆ ಯಾವ್ದು ಸೈಜ್ ಸಿಗುತ್ತೆ ಅದು ಅವೈಲಬಿಲಿಟಿ ನೋಡಾಗುತ್ತೆ. ಆಮೇಲೆ ಇವ್ರು ಹೇಳ್ದಂಗೆ ಗ್ರಾಮ ಪಂಚಾಯತಿನ ಹೊಸ ಹೊಸ ದೊಡ್ಡ ಲೇಔಟ್ ಆಗಿ ಚಿಗಣಿ ಹುಬ್ಳಿ ಹಳ್ಳಹಳ್ಳಿ ದಾಖಲೆ CK ಪಾಡದ ಸರ್ವೆ ನಂಬರ್ 214ರಲ್ಲಿ 5 ಎಕರೆ 14 ಗುಂಟೆ ಸರ್ಕಾರಿ ಗೋಮಾಳವಿತ್ತು. 1 ಎಕರೆ ಆಶ್ರಯ ಯೋಜನೆಗೆ ಮೀಸಲಿಡಬೇಕು. ಹಾಗೂ ಸರ್ವೆ ನಂಬರ್ 193ರಲ್ಲಿ 1 ಎಕರೆ 10 ಗುಂಟೆ ಖರಾಬು ಜಮೀನಿತ್ತು. ಅಂಬೇಡ್ಕರ್ ಭವನ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗೆ ಮಂಜೂರು ಮಾಡಬೇಕು. 2019ರಲ್ಲಿ ಈಗಾಗಲೇ ಆಶ್ರಯ ಯೋಜನೆಗೆ 2 ಎಕರೆ 20 ಗುಂಟೆ ಮತ್ತೆ ಸ್ಮಶಾನಕ್ಕೆ 1 ಎಕರೆ 37 ಆಗಿದೆ ಸರ್. ಪಾಣಿ ಎಂಟ್ರಿ ಕೂಡ ಇದೆ ಸರ್. ಹ್ಯಾಂಡ್ ಓವರ್ ಆಗಿದೆ ಸರ್. ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ ಸರ್. 2 ಎಕರೆ ಆಶ್ರಯ ಯೋಜನೆಗೆ ಕೊಟ್ಟಿದ್ದೀರಾ? 2 ಎಕರೆ 20 ಗುಂಟೆ ಸರ್. 2 ಎಕರೆ 20 ಗುಂಟೆ ಆಶ್ರಯ ಯೋಜನೆಗೆ ಮಂಜೂರಾಗಿದೆ. RTC ಎಲ್ಲೂ ಇದೆ. ಆಮೇಲೆ ಹ್ಯಾಂಡ್ ಓವರ್ ಮಾಡಿದ್ದೀರಿ. ಯಾರಿಗೆ ಮಾಡಿದ್ದೀರಿ? ಆದ್ರೆ ಅಂಬೇಡ್ಕರ್ ಭವನ ಏನು ಮಂಜೂರಾಗಿದೆ ಆ ಜಾಗದಲ್ಲಿ ಓಂ ಶಕ್ತಿ ದೇವಸ್ಥಾನ ಕಟ್ಟಿದ್ದಾರೆ, ಕಟ್ತಾನೆ ಇದ್ದಾರೆ. ಸಂಬಂಧಪಟ್ಟಂತ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಸುಮಾರು ಬಾರಿ ಹೇಳಿದ್ವಿ. ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಹೇಳಿದ್ವಿ. ಯಾರು ಸಹ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಓಂ ಶಕ್ತಿ ದೇವಸ್ಥಾನಕ್ಕೂ ಮಂಜೂರಿ ಆಗಿದೆ. ಅದು ಸಪ್ರೇಟ್ ಇದು ಯಾವ ಭೂಮಿನಲ್ಲಾಗಿದೆ? ಅಂಬೇಡ್ಕರ್ ಭವನಕ್ಕೆ ಮಂಜೂರಾಗಿರೋ ಜಾಗದಲ್ಲಿ ಸಮುದಾಯ ಭವನ ಅಂತ ಕಟ್ಟಿದ್ರೆ ಪ್ರೆಸೆಂಟ್ ಅಲ್ಲಿ ಅಂಗನವಾಡಿ ನಡೆಸ್ತಾ ಇದ್ದಾರೆ ಸರ್. ವಂಶಕ್ತಿ ದೇವಸ್ಥಾನಕ್ಕೆ ಪಕ್ಕದಲ್ಲಿ 2 ಗುಂಟೆ ಮಂಜೂರಾಗಿದೆ. ಈಗ ಅಂಬೇಡ್ಕರ್ ಭವನಕ್ಕೆ ಮಂಜೂರಿ ಆಗಿರೋ ಜಾಗದಲ್ಲಿ ಅರ್ಧ ಇದನ್ನ ಬಿಟ್ಟಿದ್ದಾರೆ ಸರ್. ಈಗ ಅದು ಯಾವ ಅನುದಾನದಲ್ಲಿ ಯಾರು ಭವನ ಕಟ್ಟೋದು? ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರು ಕಟ್ಟಿದ್ದಾರೆ. ನೋಡಿ ಸರ್, ಅಂಬೇಡ್ಕರ್ ಭವನ ಯಾವುದೇ ರೀತಿಯ ಅನುದಾನ ಇಲ್ಲ. ಅರ್ಥ ಆಯ್ತಲ್ಲ? ಈಗ ಅಂಬೇಡ್ಕರ್ ಭವನ ಇನ್ನೊಂದು ಯಾಕಂತ ಹೇಳಿದ್ರೆ ಈಗ ನಾವು ಈ 2 ಎಕರೆ 214ರಲ್ಲಿ 2 ಎಕರೆ ಚಿಲ್ಲರೆ ಬಿಡಿಸ್ವಲ್ಲ, ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ರು. ಅದನ್ನು ಬಿಡಿಸಿ ಅವೆಲ್ಲ ಇದು ಮಾಡ್ತಕ್ಕಂಥದ್ದು ಅದನ್ನ ಕೆಲವು ಗ್ರಾಮಸ್ಥರು ಏನು ಮಾಡೋದು ಇದು ಮಾಡ್ಕೊಂಡು ಇಟ್ಕೊಂಡು ಈ ಅಂಬೇಡ್ಕರ್ ಭವನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡು ಎಲ್ಲಿ ಬರ್ತದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ? ಅನುದಾನ ಬಿಡುಗಡೆ ಆಗಿರೋದು ನಿಮ್ಮ ಹತ್ರ ದಾಖಲೆ ಇದೆಯಾ? ಅಲ್ಲ ಆಯ್ತಪ್ಪ, ಸಮುದಾಯ ಭವನಕ್ಕೆ ಅಂತಾನೆ ಸಮುದಾಯ ಭವನಕ್ಕೆ ಬಿಡುಗಡೆ ಆಗಿರೋ ದಾಖಲೆ ಇದೆಯಾ ನಿಮ್ಮ ಹತ್ರ? ಆಯ್ತು, ದಾಖಲೆ ಪ್ರೂಫ್ ಮಾಡಪ್ಪ. ಮಾತಾಡಕ್ ಹೋಗ್ಬೇಡಿ, ವಾಸ್ತುಸ್ಥಿತಿ ಮಾತಾಡಿ. ಸಮುದಾಯ ಭವನ ಯಾರ ಅನುದಾನದಲ್ಲಿ ಕಟ್ಟಿದ್ದಾರೆ ಗೊತ್ತಿದೆಯೋ ಇಲ್ಲ, ಗೊತ್ತಿಲ್ಲ ಅಂತ ಹೇಳಿ ನಾವು ಅವಾಗ ಕಟ್ತಾ ಇದ್ದೀವಿ. ನಾವು ತಗೊಂಬರ್ತೀನಿ, ದಾಖಲೆ ತಗೊಂಬಂದು ಮುಂದೆ ನಾಳೆ ತಹಶೀಲ್ದಾರ್ ದಾಖಲೆ ಪ್ರೊಡ್ಯೂಸ್ ಮಾಡಿದ್ವಿ. ಯಾವ ಸಂದರ್ಭದಲ್ಲಿ ಯಾರು ಕೊಟ್ಟಿದ್ದೀವಿ, ಏನೇನಾಗಿದೆ, ನೀವು ಓಂ ಶಕ್ತಿ ದೇವಸ್ಥಾನ ಏನು ಮಾಡಿ ಎಲ್ಲ ಕೊಡ್ತೀವಿ ದಾಖಲೆಗಳನ್ನ. ಇವತ್ತು ನಮ್ಮಲ್ಲಿ ಆತ ಬರಬೇಕಾಯಿತು ಡಾಕ್ಯುಮೆಂಟ್ ಸಮೇತ, ಅಂತ ಬಂದಿಲ್ಲ. ಸುಮ್ಮನೆ ವಿವಾದನ ಕ್ರಿಯೇಟ್ ಮಾಡ್ತಾರೆ. ಗ್ರಾಮ ಪಂಚಾಯತಿ ಅನುದಾನ ಬಂದಿಲ್ಲ, ನಿಮ್ಮದು ದಾಖಲೆ ಇದೆಯಾ? ಈಗ 2 ಸಮಾಜ ಕಲ್ಯಾಣಾಧಿಕಾರಿಗಳು ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಸಮಾಜ ಕಲ್ಯಾಣಾಧಿಕಾರಿಗಳು ಸ್ಟೇಷನ್ ಬನಗಂಡ ಸ್ಟೇಷನ್ ದೂರು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಭವನಕ್ಕೂ ಇದು ಮಾಡಿರ್ತಾರೆ. ಅದು ಚೆಕ್ ಬಂದು ತಗೊಂಡು ಸಿಕ್ಬಿಡ್ತಾರೆ, ಇಲ್ಲಿ ಕಟ್ಟಿದ್ರೆ ಏನು ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿ. ದೇವಸ್ಥಾನ ಕಟ್ಟಿದ್ದನ್ನು ನಿಲ್ಲಿಸೋದಕ್ಕಿಂತ
ಈಗ ಆ ದೇವಸ್ಥಾನಕ್ಕೆ ಮಂಜೂರಾಗಿದ್ದು ಚಕ್ಬಂದಿ ಇರ್ತದಲ್ಲ ಅದು ಫ್ರೀ ಇರ್ತದೆ, ಅಲ್ಲಿ ಅಂಬೇಡ್ಕರ್ ಭವನ ಮಂಜೂರು ಮಾಡಿಸ್ಬೋದಲ್ಲ, ಕಟ್ಟಡ ಕಟ್ಬೋದಲ್ಲ. ಅಂತ ಸಂದರ್ಭದಲ್ಲಿ ತಕರಾರು ಅರ್ಜಿಗಳನ್ನ ಕೊಟ್ಟಾಗ ಸ್ಟೇಷನ್ ಬಂದು ಸ್ಟೇಷನ್ ಯಾವ್ದು ರೀತಿಯಾದಂತ ಇದಾಗಲಿಲ್ಲ, ಇಲ್ಲೂ ರೆವಿನ್ಯೂ ಡಿಪಾರ್ಟ್ ಮಾಡೋದು ಆಗಲಿಲ್ಲ. ಅಲ್ಲ, ದೇವಸ್ಥಾನ ಅಲ್ಲ ಅವ್ರ ಮೈ ಮೇಲೆ ಕೂಡ ಬಂದ್ಬಿಡ್ತು. ಮಂಜೂರು ಮಾಡಿ ಹ್ಯಾಂಡ್ ಓವರ್ ಮಾಡಿದ್ರು. ಹೌದೌದು, ಎಂಡ್ ಲೆಟರ್ ಇದೆ ನಮ್ಮ ಸಮಾಜ ಕಲ್ಯಾಣ ಹ್ಯಾಂಡ್ ಓವರ್ ಇದೆ. ನಮ್ಮ ಮನೆಗೆ ತಗೊಂಡಾಗಿಲ್ಲ. ಕಟ್ತಾ ಇದ್ದಾರೆ, ದೇವಸ್ಥಾನ ಮಂಜೂರಾದ ಜಾಗ ಖಾಲಿ ಇರ್ತದೆ, ಅದನ್ನು ಶಿಫ್ಟೆಡ್ ಆರ್ಡರ್ ಮಾಡಿ ನಿಮಗೆ ಅಂಬೇಡ್ಕರ್ ಭವನ ಅಲ್ಲಿ ಎಲ್ಲಿ ಖಾಲಿ ಇದೆ ಅಲ್ಲಿ ಮಂಜೂರು ಮಾಡಿಸ್ಕೊಡ್ತೀವಿ. ಸರ್ ಭವನಗಳು ಲೇಟ್ ಆಗಲ್ಲ ಸರ್, ನಿವೇಶನ ಕೊಟ್ಬಿಟ್ರೆ ಭವನಗಳು ಲೇಟ್ ಆಗಲ್ಲ ಸರ್. ತಾವು ಹೇಳೋದು ಕರೆಕ್ಟ್ ಸರ್. ಮತ್ತೆ 2013ದಾಗ ನಮ್ಮ ಇಲಾಖೆಯಿಂದ ಮಂಜೂರು ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ. ಭವನ ಯಾಕೆ ಅಲ್ಲಲ್ಲ, ಭವನಕ್ಕೆ ಏನು ಅಲ್ಲಲ್ಲ, ನಿಮ್ಮ ಇಲಾಖೆಯಿಂದ ಬಂದಿರೋದಲ್ಲ ಸರ್, ಭವನಕ್ಕೆ ಸ್ಯಾಂಕ್ಷನ್ ಆಗಿರೋ ಜಾಗ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು 2013-14 ಸರ್. ನಿವೇಶನ ತಕರಾರಿದೆ ಅಂತ ಹೇಳ್ಬಿಟ್ಟು ಅಬ್ಜೆಕ್ಷನ್ ಹಾಕಿದ್ದಾರೆ ಸರ್ ಅವರು. ಯಾರು? ನಮ್ಮ ಹಿಂದೆ ಇದ್ದವ್ರು ಸರ್. ಅಂದರೆ ಪ್ಲೇಸ್ ಇಲ್ಲ ಅಂತ ಸರ್, ಪ್ಲೇಸ್ ಇಲ್ಲ ಅಂತ ಸ್ಟೇಷನ್ಗೆ ಹ್ಯಾಂಡ್ ಓವರ್ ತಗೊಂಡ್ರಿ ಅವರು. ಅದೇ ಸರ್, ಬೇರೆದು ಏನು ಅದೇನು ಒತ್ತುವರಿ ಆಗಿದೆ ಏನೋ ಆಗಿದೆ ಅಂತ ಗೊತ್ತಿಲ್ಲಾರ್ದೆ ಮಾತಾಡಕ್ ಕೊಡ್ತೀವಿ. ನಮ್ಮ ಸಮಸ್ಯೆ ಏನಂದ್ರೆ ಅದಕ್ಕೆ ನಾನು ಇದು ಗೊತ್ತಾಗ್ತದೆ. ಸರ್ ಏನಾಗಿದೆ ಅಂದ್ರೆ 95ರಲ್ಲಿ 96ರಲ್ಲಿ DC ಸಾಹೇಬರು ಆದೇಶ ಮಾಡಿದ್ದಾರೆ 125 ಸೈಟ್ಗಳು ಬನ್ನಳ್ಳಿವರೆಗೆ ಹಂಚಿದ್ದೀವಿ ಅಂತ. ಅದರ ಒಳಗಡೆ ನಾವು ಯಾರು ಪದ ಹೋಗಲಿಲ್ಲ. ಅವಾಗಿದ್ದ ಕಾರಣಕ್ಕೆ ಮತ್ತೆ ಜಮೀನು ಏನಾಗಿದೆ ಅಂತ ಗೊತ್ತಿಲ್ಲ ನಮಗೆ. ಜಿಲ್ಲಾಧಿಕಾರಿಗಳು ಮನೆ ಹಂಚಲಿಕ್ಕೆ ಆದೇಶ ಮಾಡಿದ್ದಾರೆ. ಹೌದು ಸರ್, ಇದೆ ಸರ್. ಆಯ್ತು. ಎಷ್ಟು 3 ಎಕರೆ ಎಷ್ಟು ಅದೇ ಸರ್, ಎಕರೆ 39 ಗುಂಟೆ ಇದೆ. ಅದರ ಪಕ್ಕ ಓಣಿ ಇದೆ. ಅದರಲ್ಲಿ 125 ಸೈಟ್ಗಳನ್ನ ವರದಿ ಕೇಳ್ತಾರೆ, ಆಶ್ರಯ ಸಮಿತಿ ವರದಿಯನ್ನು ಕೇಳ್ತಾರೆ. 1995 ಆವಾಗ ನಮ್ಮ ಆನೇಕಲ್ ತಾಲೂಕು ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗೆ ವರದಿಯನ್ನು ಕೊಡ್ತಾರೆ. ಆಲ್ರೆಡಿ ಇದರಲ್ಲಿ ಸರ್ವೆ ನಂಬರ್ 34ರಲ್ಲಿ ನಾವು ನಿವೇಶನ ಹಂಚಿಕೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ವರದಿಯನ್ನು ಕೊಡ್ತಾರೆ. ಆದರೆ ಈಗ ಆ ಸರ್ಕಾರಿ ಹೊಣೆಯನ್ನ ಹೌಸಿಂಗ್ ಬೋರ್ಡ್ನವರು ಇದು ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದನ್ನ ಆ ಫೈಲ್ನ ಸರ್ಕಾರ ಈಗ 95ರಲ್ಲಿ ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿದ್ದಾರೆ, ಆ ಜಾಗವನ್ನು ತೆರವುಗೊಳಿಸಿ ಆ ಬಡವರಿಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡಿಮ್ಯಾಂಡ್. ಅದನ್ನ ಅವರು ಕ್ರಮನೇ ತಗೊಂಡಿಲ್ಲ. ಮಂಜುನಾಥ್ ಅವರು ಸರ್ ಎಂಟೈರ್ ಜಿಲ್ಲಾದ್ಯಂತ ಅನೇಕಲ್ ತಾಲೂಕಲ್ಲಿ ಇಡೀ ಜಿಲ್ಲಾದ್ಯಂತ ಒಂದೇ ಕಾಮನ್ ಆರ್ಡರ್ ಇಂಥ ತಾಲೂಕಿಗೆ ಇಂತಿಂತ ಹಳ್ಳಿ ಸರ್ವೆ ನಂಬರ್ನ ಆಶ್ರಯ ಕಮಿಟಿಗೆ ಹ್ಯಾಂಡ್ ಓವರ್ ಮಾಡಿದ್ದೀರಿ ನಿವೇಶನ ಮಾಡಲಿಕ್ಕೆ ಅಂತ ಹೇಳಿದ್ರು. ಅಲ್ಲಿಂದ ಇವಾಗ ಇಂಪ್ಲಿಮೆಂಟ್ ಆಗಿಲ್ಲ, ಎಕ್ಸ್ಪೆಷಲಿ ಇಂಪ್ಲಿಮೆಂಟ್ ಆಗಿಲ್ಲ. ಆ ನಂತರ ಏನಾಯ್ತು ಅಂದರೆ KDB ಇದು KHB ಆಯಿತು. KHBಗೆ ನಾವು ಹಲವಾರು ಅರ್ಜಿಯನ್ನು ಕೊಟ್ಟಿದ್ವಿ. ಈ ಸರ್ವೆ ನಂಬರು ನಿಮಗೆ ಸರ್ಕಾರ ಹ್ಯಾಂಡ್ ಓವರ್ ಮಾಡಿದ್ಯಾ, ನಿಮ್ಮ ಅಕ್ವಿಷನ್ ಆಗಿದೆ ಅಂತ RTF ಇಲ್ಲ ಅಂತ ನಮ್ಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅವರು ಇಲ್ಲ ಅಂತ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ಕಳೆದ 5-6 ವರ್ಷದಿಂದ ಇದು ಮಾಡಿದ್ವಿ. ತಹಶೀಲ್ದಾರ್ ಏನು ಮಾಡೋದು, ಏನು ಸ್ಪಾಟ್ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಪುಸ್ತಕವಾಗಿ ಹ್ಯಾಂಡ್ ಓವರ್ ಮಾಡಿರಿ, ಹ್ಯಾಂಡ್ ಓವರ್ ಮಾಡಿ ಪಿಂಚಣಿ ಕಾರ್ಡ್ ಕೊಡ್ಲೇದೇವು ಅಂತ ಹೇಳಿ ಒಂದು ಆದೇಶ ಮಾಡಿದ್ರು ಯಾರು ತಹಶೀಲ್ದಾರ್ ಅವರು. ಇದುವರೆಗೂ ಅದ್ರ ಬಗ್ಗೆ ಏನು ಸರ್, ಅದು ಒಂದು 3-4 ವರ್ಷ ಹಿಂದಿಗೆ ಯಾಕಂದ್ರೆ ಈಗ ನಿಮ್ಮ ಅರಣ್ಯ ನಿಮಗೆ ಕೊಡಕ್ಕಿಂತ ಮುಂಚೆ ನಿಮಗೆ ಕೊಟ್ಟಿದ್ದೆ 95, ಗ್ರಾಮ ಇದ್ದಿದ್ದು 1904 ಬ್ರಿಟಿಷರ ಕಾಲಕ್ಕಿಂತ ಮುಂಚೆ ಇದೆ. ಅದಕ್ಕೆ ಈಗ ಇನ್ನೊಬ್ರಿಗೆ ಹೆಂಗಾರ ಆಗಲ್ಲ, ಈ ವಿದ್ಯಾರ್ಥಿಗಳಿಗೆ ಸೀನಿಯರ್ ಸಿಟಿಸನ್ಸ್ಗಳಿಗೆ ಏನೋ ಹಾಸ್ಪಿಟಲ್ ತೋರ್ಸಕ್ ಬರಲಿ, ಯಾವುದೋ ಇದಕ್ಕೆ ಬರಲಿ, ಆ ರಸ್ತೆ ನೋಡಿದ್ರೆ ನಮಗೆ ಇದು ಅನಿಸ್ತದೆ. ಒಂದ್ಸಲ ಅಟೆಂಡ್ ಮಾಡಿ ಸ್ವಲ್ಪ ರಿಲ್ಯಾಕ್ಸೇಷನ್ ನೋಡಿ 11 ಅತ್ತಿಬೇಲೆ ಹೋಬಳಿ ಬನ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 106 ಗಡಿಯಲ್ಲಿ ಸರ್ವೆ ನಂಬರ್ 6 ಈಗ ಪಕ್ಕದಲ್ಲಿ ದಯಾನಂದ ರೆಡ್ಡಿ ಅವರು ತಮ್ಮ ನಾಗರಾಜ ರೆಡ್ಡಿ ಅವರು ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದಾರೆ. ಈಗ ಹೊಸದಾಗಿ ಅದನ್ನ ಹಿಡುವಳಿ ಜಮೀನು ಅಂತ ಹೇಳ್ಬಿಟ್ಟು ಇದು ಖಾಸಗಿ ಅವರು RTC ಮಾಡ್ಕೊಂಡಿದ್ದಾರೆ. ನಿಮ್ಮಲ್ಲಿ ಒಂದು ಏನಾದ್ರು ದಾಖಲೆ ಇರ್ತದ? ಸ್ಮಶಾನ ಅಂತ ಬರ್ತಾ ಇತ್ತು ಸರ್. ಈಗ ಆ ದಾಖಲೆಗಳು ಕೇಳಿದ್ರೆ ಎಂಡಾಸ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ರೆಕಾರ್ಡ್ ಸೆಕ್ಷನ್ಗಳಲ್ಲಿ ಗ್ರಾಮ ಸಹಾಯಕರನ್ನ ಬಿಟ್ಟು ಕೆಲಸ ಮಾಡಿ ಅನೇಕ ಫೈಲ್ಗಳನ್ನೆಲ್ಲ ಈಗ ಮಿಸ್ ಮಾಡಿಬಿಟ್ಟು ಬರೀ ಎಂಡಾಸ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಇವಾಗ ಯಾವ ದಾಖಲೆಗಳನ್ನು ನಾವು ತಂದು ಮುಂದೆ ಹಾಜರುಪಡಿಸೋದು? ಇವತ್ತು ಆ ಸ್ಥಳಕ್ಕೆ ಹೋದಾಗ ಇದು ಸ್ಮಶಾನ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿತ್ತು. ಇವತ್ತು ಅದನ್ನೆಲ್ಲ ಕಾಂಪೌಂಡ್ ಹಾಕಿ ಇಟ್ಕೊಂಡು ಆತ ಊರ್ನವ್ರು ಕರೆದು ಕೇಳಿದ್ರೆ ಒಂದು 3 ಗುಂಟೆ ಅಲ್ಲಿ ನಮ್ಮ PDO ಇದ್ದಾರೆ, ಮತ್ತೆ ನಮ್ಮ ನಮ್ಮ ಕೋಪ್ಸದ ಅವರೇ ಸರ್ ಅರ್ಜಿದಾರರು. ನೋಟಿಸ್ ಸರ್ವ್ ಆಗಿದೆ. ಅವ್ನು ವಿಶ್ವನಾಥ್ ರೆಡ್ಡಿ ಅನ್ನೋನು ಅವನು ತಗೊಳ್ಳಿಲ್ಲ. 2 ಸರ್ತಿನೂ ಅವನು ಅಲ್ಲಿ ನೋಟಿಸ್ ಇದಾಗಿಲ್ಲ. ಅದಕ್ಕೊಂದು ಪೇಪರ್ ಪಬ್ಲಿಕೇಶನ್ಗೆ ಕೊಡೋಕೆ ಹೇಳಿದ್ರು. ಪೇಪರ್ ಪಬ್ಲಿಕೇಶನ್ಸ್ ಮಾಡಿ ಅದು ಆರ್ಡರ್ ಮಾಡ್ತೀವಿ ಸರ್.
ಅವ್ರನ್ನ ಹಾ. ಈ ಕಥೆ ಮಾಡಿದ್ದಾರೆ ನಮ್ಮ ಪಂಚಾಯತ್ ಪಿಡಿಒ ಅವರು. ಇದು ಮಾಡೋದ ಆಪ್ಷನ್ ಇದೆಯಾ? ಈಗ ಶಾಲೆಗೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಹಾ. ಅದೇನೇ ಕುಂಟೋಪ್ ಜಾಗನ ನಮ್ಮ ಯಾವ ಆಧಾರದ ಮೇಲೆ ಇವರು ಈ ಕಥೆ ಮಾಡ್ತಾರೆ ಪಂಚಾಯತಿ ಅವರು? ಯಾವುದು ಇದೇ ಗೋಸ್ವಾಮಿ ಸರ್. ಹೌದು. ಕನ್ಫರ್ಮ್ ಯಾವುದು? ಹಾ ನಾಗರಾಜ್ ಕೆ.ವಿ. ನಾಗರಾಜ್ ಹಾ ಅಲ್ಲ ದಾಖಲೆ ಇದ್ರೆ ಕೊಡ್ಲಿ ಸರ್ ಇವರು. ಗ್ರಾಮ ಪಂಚಾಯತ್ ಮಂಜೂರಾಗಿದ್ರೆ ಗ್ರಾಮ ಪಂಚಾಯತ್ ಕೊಟ್ಟಿದ್ರೆ ಏನೇನು ದಾಖಲೆ ಇದೆ, ಯಾವ ಆಧಾರದ ಮೇಲೆ ಇವರು ಈ ಕಥೆ ಮಾಡಿಸ್ಬೇಕಾದ್ರೆ ಕುಂತು ಸ್ಕೂಲ್ ಮಂಜೂರಾಗಿರೋ ಜಾಗನ ನಾವು ಒಂದು ಲೆಟರ್ ಬರ್ದೀವಲ್ರಿ. ಹೌದು ಸರ್, ಇದರಲ್ಲಿ ಬರ್ಬೇಕಾದ್ರೆ ದಾಖಲೆ ಇದೆ. ಈ ದಾಖಲೆ ಕೊಡುವಂತ ನಮ್ಮ ಆಫೀಸಿಂದ ಲೆಟರ್ ಬಂದಿದೆಯಲ್ಲ, ಅದಕ್ಕೂ ನೀವು ಇನ್ನೂವರೆಗೂ ಉತ್ತರ ಕೊಟ್ಟಿಲ್ಲ. ನಮ್ಮ ಆಫೀಸಿಂದ ಲೆಟರ್ ಬಂದಿದೆ ಅಲ್ರಿ, ಈ ರೀತಿ ಇವರು ದೂರು ಕೊಟ್ಟಿದ್ದಾರೆ. ಇದು ಯಾವ ಆಧಾರ ಮೇಲೆ ನೀವು ದಾಖಲೆ ಮಾಡಿದ್ದೀರಿ, 9/11 ಅಲ್ಲಿ ಯಾವ ರೀತಿ ದಾಖಲೆ ಮಾಡಿದ್ದೀರಿ ಅಂತ ವರದಿ ಕೊಡಕ್ಕೆ ಹೇಳಿದೀವಲ್ಲ. ಅಲ್ಲ, ಈಗ ನೀವೇ ಮಾಡಿದ್ದೀರೋ ನಿಮ್ ಹಿಂದಿನವ್ರು ಮಾಡಿದಾರೋ? ಇವರೇ ಮಾಡಿರೋ ಸರ್, ಹಿಂದೆ ಇದ್ದವರಲ್ಲ, ಇವರೇ ಮಾಡಿರೋ ಸರ್. ನಮ್ಮ ಹತ್ರ ದಾಖಲೆ ಇದೆ. ಸಮಾಧಾನ ಈಗ ಆಯ್ತಲ್ಲ, ನೀವೇ ಈಗ ನಿಮ್ ವಿಷಯನೇ ನಾವು ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡು ಸರ್ಕಾರ ಜಾಗ ಉಳಿಸ್ಕೋದಕ್ಕಾಗಿ, ಸ್ಕೂಲ್ ಉಳಿಸೋದಕ್ಕಾಗಿ ನಿಮ್ಮ ಹತ್ರ ನಾವು ಓಡಾಡ್ಬೇಕು ಸರ್. ಕಟ್ಟಡ ಹಾಕೊಂಡು ಕೆಲಸ ಮಾಡ್ಕೊಂಡು ಸರ್. ಮತ್ತೆ ಹೋರಾಟಗಾರ ಅಂತ ದಿನ ಹೋರಾಟ ಮಾಡ್ಕೊಂಡು ಎದ್ದು ಬಿಡಕ್ಕಾಗುತ್ತೆ ಸರ್. ಆಯ್ತು, ನಿಂತ್ಕೊಳ್ಳಿ. ಇವ್ರು ಮಾಡೋ ತಪ್ಪಿನಿಂದ ನಾವು ಓಡಾಡ್ಬೇಕಾ? ಹೇಳಿ ಹಾ ಇದು ಹಿಂದೆ ಇದರಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಅಲ್ಲಿಂದನೂ ಬರ್ತಾ ಇದೆ ಸರ್. ಅಲ್ಲಿಂದ ಈಗ ಒಂದು ವಿಷಯ ತಿಳ್ಕೊಳ್ಳಿ. ಒಂದ್ ಸೆಕೆಂಡ್ ನಿಮ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಒಂದ್ ಸೆಕೆಂಡ್ ಕುತ್ಕೊಳ್ರಿ, ಒಂದ್ 2 ನಿಮಿಷ ಸಮಾಧಾನ. ನೀವು ಮಾಡದಂತ ಸರ್ವೆ ನಂಬರ್ ಏನ್ ದಾಖಲೆ ಖಾತೆ ಇದೆಯಲ್ಲ, ಯಾರ ಹೆಸರಲ್ಲೇ ಮಾಡಿದ್ದೀವಿ? ಖಾತೆ ಮಾಡಿದಿಲ್ಲಪ್ಪ, ಯಾರ ಹೆಸರು ಮಾಡಿದಿಲ್ಲ? ಕೆ.ಬಿ. ನಾಗರಾಜ್ ಹೆಸರಲ್ಲೇ ಮಾಡಬೇಕಾದ್ರೆ ಯಾವ ಆಧಾರದ ಮೇಲೆ ಮಾಡೋದು? ಸೋಮವಾರಿಂದ ಬೆಳಗ್ಗೆ 10ರಿಂದ 5:30 ತನಕ ಕಾಯ್ಕೊತ್ ಕೊಡ್ಬೇಕಾ ನಿಮ್ಗೆ? ಮತ್ತೆ ಯಾವಾಗ ಟೈಮ್ ಹೇಳ್ರಿ. ಆಯ್ತು, ನಿಮ್ ಇಒ ಸಾಹೇಬ್ ಒಂದ್ ನಿಮಿಷ. ನಾಗರಾಜ್ ಹೇಗ್ ಬಂತದು? ನಾಗರಾಜ್ ಹೇಗ್ ಬಂತು ಖಾತೆ? ಮೊತ್ತ ತೋರಿಸ್ತಾರೆ. ಈಗ ನೀವು ಈಗ ಸರ್ ನಾಳೆ ಊರೇ ನಾಳೆ ಸೋಮವಾರ ಇಒ ಸಾಹೇಬ್ರ ಎಷ್ಟೊತ್ತಿಗೆ ಇರ್ತಾರೆ? ಒಂದು 11:30 ಗಂಟೆಗೆ 11:30 ನೀವು ಇಲ್ಲಿ ಬನ್ನಿ. ನಿಮ್ ಕಡೆ ಏನ್ ದಾಖಲೆ ಇದೋ ಅವ್ರು ಏನ್ ಮಾಡಿದಾರ ಅದನ್ನು, ಆಮೇಲೆ ನಾವು ರಿಪೋರ್ಟ್ ಕೇಳಿದೀವಿ ಸರ್, ಅದನ್ನ ಸರ್ಟಿಫೈ ಮಾಡಿ ನಾವು ರಿಪೋರ್ಟ್ ಸಂಬಂಧಪಟ್ಟ ನಮ್ಮ VAR ಏನಪ್ಪ ನಿನ್ನ ಪ್ರಕಾರ ಏನಿದೆ ದಾಖಲೆ? ಗುಂಟೋಪ ನಿನ್ನಲ್ಲಿ RTC ಇದೆಯಾ, ಆಕಾರ ಬಂದಿದೆಯಾ, ಇದು ನಕ್ಷೆ ಇದೆಯಾ? ಇಷ್ಟೆಲ್ಲ ಇದ್ರೆ ನಿಮ್ಮಲ್ಲಿ ಹೆಂಗ್ ದಾಖಲೆ ಆಗ್ತದೆ? ಸುಳ್ಳು ಹೇಳದಿ, ನಿಮ್ ತಪ್ಪಾಗಿದೆ ಅಂತ ಒಪ್ಪು. ಅವ್ರ ಕಡೆಯಿಂದ ಏನಾದ್ರು ರಿಕ್ವೆಸ್ಟ್ ಮಾಡಿ ನಾನು ಒಂದು ಗ್ರಾಮಗಳ ಇಲ್ಲಿ ತಮ್ಮ ಸಂಘಟನೆಗಳೇ ಬಹಳಷ್ಟು ಇದ್ದಾವೆ. ಎಲ್ಲ ಸಂಘಟನೆಗಳು ಅವರವರ ವ್ಯಾಪ್ತಿಯಲ್ಲಿ ಅವರವರ ಮನವಿಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ತಾವು ಹೇಳಿದ್ರಿ ಸ್ಮಶಾನ ನೀರು ಮನುಷ್ಯನ ಆದ್ಯತೆ. ಏನೇ ಕೊಡಲಿಲ್ಲ ಅಂದ್ರೆ ಅವನಿಗೆ ಫಸ್ಟ್ ನೀರು, ಸ್ಮಶಾನ ಜಾಗ ಮಂಜೂರು ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ. ಸೊ ಈಗ ನೀವು ಕೊಟ್ಟಂತ ವಿಷಯಗಳಲ್ಲಿ ವಿಸ್ತಾರವಾಗಿ ನಾವು ಚರ್ಚೆ ಮಾಡಿದ್ದೀವಿ, ದಿನಾಂಕಗಳನ್ನು ನಿಗದಿಪಡಿಸಿದ್ದೀವಿ. ಆ ದಿನಾಂಕದೊಳಗಾಗಿನೇ ಸ್ಮಶಾನಗಳ ಬಗ್ಗೆ ಏನಂದ್ರೆ ನಾವು ತಾಲೂಕು ಆಡಳಿತ ಅದಕ್ಕೆ 100% ತಮ್ಮ ಜೊತೆಗೆ ಇರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ 100% ತಮ್ಮ ಜೊತೆಗೆ ಇರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದೇನಿದೆ, ಕೆಲವು ಸಮಸ್ಯೆಗಳು ಕಷ್ಟದಾಯಕ ಇದೆ. ಬಿಕಾಸ್ ಆಫ್ ಆ ಗ್ರಾಮದಲ್ಲಿ ಸರ್ಕಾರ ಜಮೀನು ಇಲ್ಲ, ಬೇರೆ ರೀತಿ ಸೌಲಭ್ಯ ಇಲ್ಲ, ಕೆರೆಗಳಲ್ಲಿ ಕುಂಟೆಗಳಲ್ಲಿ ಜಮೀನು ಮಂಜೂರು ಮಾಡೋ ಗ್ರಾಮದಲ್ಲಿ ಅವಕಾಶ ಇಲ್ಲ. ಸೊ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ತಾವು ಅದೇ ಗ್ರಾಮದಲ್ಲಿರೋದ್ರಿಂದ ನಮ್ಮ ಸಮುದಾಯದ ಯಾರಾದರೂ ಹೆಚ್ಚಿನ ಜಮೀನು ಹೊಂದಿದವರಿದ್ದರೆ ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ಸ್ಮಶಾನ ಕೊಡಬೇಕಾದ್ರೆ ಸರ್ಕಾರದ ಬೆಲೆ 3 ಪಟ್ಟು ಏನಿದೆ ಅದನ್ನು ನಾವು
ಸರ್ಕಾರದಿಂದ ಕೊಡಿಸಿ ತಗೋತೀವಿ ಒಂದೇದು. ಅದನ್ನು ಬಿಟ್ಟು ಗ್ರಾಮದಲ್ಲಿ ಎಲ್ಲ ಸಮುದಾಯದ ಮುಖಂಡರು ಇರ್ತಾರೆ, ಸಮಾಜದ ಕಳಕಳಿ ಅನ್ನುವಂಥ ವ್ಯಕ್ತಿ ಇದ್ದೇ ಇರ್ತಾರೆ, ಅಂದಲ್ಲೇ ಅದು ಗ್ರಾಮ ಇರ್ತದೆ. ಅಂಥವ್ರನ್ನು ನೀವು ಗುರುತಿಸಿ ನೀವು ನಮ್ಗೆ ಹೇಳಿದ್ರೆ ನಾವು ಅವ್ರಿಗೆ ಮನವೊಲಿಸುವಂಥ ಒಂದು ಕೆಲಸ ಮಾಡ್ತೀವಿ. ಇಲ್ಲ ಸರ್ ಇವ್ರ ಕಡೆ ಜಮೀನು ಜಾಸ್ತಿ ಇದೆ, ಸಮಾಜದ ಕಳಕಳಿ ಇದ್ದವ್ರು ಇದ್ದಾರೆ, ಒಂದು ಸ್ವಲ್ಪ ನೀವು ಪ್ರಯತ್ನ ಮಾಡಿದ್ರೆ ನಮಗೆ ಬೇರೆ ಬೇರೆ ಉದ್ದೇಶಕ್ಕೆ ಜಮೀನುಗಳು ಸಿಗ್ಬೋದು ಅಂದರೆ ಅದನ್ನು ಒಂದು ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ಈ ಸಭೆಯನ್ನು ಕರೀಲಿಕ್ಕೆ ನನಗೆ ವಿಳಂಬವಾಗಿದೆ, ಬಿಕಾಸ್ ಆಫ್ ಇಲೆಕ್ಷನ್ ಕೆಲಸ, ಬೇರೆ ಬೇರೆ ಕೆಲಸ, ಕೋರ್ಟ್ ಕೆಲಸ, ಅದರಿಂದ ವಿಳಂಬ ಆಗಿದೆ. ಹೊರತಾಗಿ ಇದರಲ್ಲಿ ಯಾವುದೇ ಅನ್ಯತೆ ಇಲ್ಲ. ನಾವು ಯಾಕೆ ಸಭೆ ಮಾಡಬೇಕು ಅನ್ನೋದೇ ಅನ್ಯತೆ ಇಲ್ಲ. ತಾಲೂಕು ಆಡಳಿತ ಯಾವಾಗಲೂ ಸಾರ್ವಜನಿಕರ ಹಿತಕ್ಕಾಗಿ ಕೆಲಸ ಮಾಡಲಿಕ್ಕೆ ನಾವು ಸದಾ ಬದ್ಧರಿದ್ದೀವಿ. ಸೊ ಇಲ್ಲಿವರೆಗೆ ತಾವು ಶಾಂತಿಯುತೆಯನ್ನು ತಮ್ಮ ಮನವಿಯನ್ನು ಸಲ್ಲಿಸಿದ್ರೆ ಆ ಮನವಿಯ ಬಗ್ಗೆ ನೀವು ನಮಗೆ ಸಮಯ ಕಾಲಾವಕಾಶ ಕೊಟ್ಟಿರಿ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ತಾಲೂಕು ಆಡಳಿತದ ಪರವಾಗಿ ತಮಗೆ ಧನ್ಯವಾದ ಹೇಳುತ್ತಾ, ತಾಲೂಕು ಆಡಳಿತದಿಂದ ಸಂಘಕ್ಕೆ ಇದೊಂದು ಪುಸ್ತಕ, ಯಾಕಂತಂದ್ರೆ ನೀವು ಹೋರಾಟ ಮಾಡೋದು BR ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ. ಸೊ ಎಲ್ಲರಿಗೂ ಒಂದು ಅಕ್ಷರ ಜ್ಞಾನ ಇರಬೇಕು. ಅಕ್ಷರ ಜ್ಞಾನ ಇದ್ದರಲ್ಲೇ ಸಮಾಜದ ಸುಧಾರಣೆ ಇರ್ತದೆ. ಹೋರಾಟ ಹಕ್ಕು ಪಡ್ಕೊಳ್ಳೋದು ಅದನ್ನೂ ಇದರಿಂದನೇ ಸಿಗ್ತದೆ ಅಂತ ಹೇಳ್ತಾ, ಈ ತಾಲೂಕು ಆಡಳಿತದ ಪರವಾಗಿ ತಮ್ಮ ಸಂಘಕ್ಕೆ ಇದೊಂದು ಪುಸ್ತಕವನ್ನು ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ಸ್ವೀಕರಿಸ್ತೀವಿ. ಕೈ ಜೋಡಿ ಕೆಲಸ ಮಾಡ್ತದೆ. ನೀವು ಅದನ್ನು ಸ್ವಲ್ಪ ಸಿಟ್ಟು ಗಿಟ್ಟು ಮುನಸು ಎಲ್ಲ ಬಿಟ್ಟು ಅಧಿಕಾರಿಗಳ ಜೊತೆ ಕೈ ಜೋಡಿಸಿದ್ರೆ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ. ನಮ್ಮಲ್ಲೇನೂ ಇದೆ. ಗೊತ್ತಾಯ್ತು. ಅದೊಂದು ಕೊನೆಯದಾಗಿ ಇವಾಗ ನಮ್ಮಲ್ಲಿ ಆನೇಕಲ್ ತಾಲೂಕಲ್ಲಿ ಒಂದು ಸುಮಾರು 45ರಿಂದ 46 ಅಂಬೇಡ್ಕರ್ ಸಮುದಾಯ ಭವನಗಳು, ವಾಲ್ಮೀಕಿ ಸಮುದಾಯ ಭವನಗಳು ಇವೆಲ್ಲ ಪಾಲು ಬಿದ್ದು ಏನೇನೋ ಚಟುವಟಿಕೆ ನಡೀತಾ ಇದ್ದಾವೆ. ಅವರಿಂದ ಮುಕ್ತಿ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಸರ್ಕಾರದಿಂದ ಇನ್ನು ಹೆಚ್ಚುವರಿಯಾಗಿ ಒಂದೊಂದು ಸಮುದಾಯ ಭವನದಲ್ಲಿ ಒಂದು ಲೈಬ್ರರಿ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಆ ನಿಟ್ಟಲ್ಲಿ ನಾನು 42 ಇದನ್ನ ಪ್ರಪೋಸಲ್ಸ್ ಅನ್ನ ಸರ್ಕಾರಕ್ಕೆ ಕಳಿಸಿ ಇಷ್ಟರಲ್ಲೇ ಅವತ್ತೆ ಮಂಜೂರು ಆಗುತ್ತೆ. ಇದು ದಯವಿಟ್ಟು ನಿಮ್ಗೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾಕಂದ್ರೆ ನಿಮ್ಗೆ ಗೊತ್ತಿರುವಂತ ಸಮುದಾಯ ಭವನ ಬಿಟ್ಟು ಹೋಗಿದ್ರೆ ಅಂತ ಒಂದು ಪಟ್ಟಿಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಅದು ಸಂಬಂಧಪಟ್ಟಂತೆ ಸರ್ಕಾರದಿಂದನೇ ಬುಕ್ಸ್, ಆಮೇಲೆ ಫರ್ನಿಚರ್ಸ್, ಟೇಬಲ್ಸ್, ಚೇರ್ಸ್ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಅದು ಅಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ ಸಮುದಾಯ ಭವನ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಆಸೆ ಪಟ್ಟಿದ್ರು ಆ ಆಸೆಯನ್ನ ಈಡೇರಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದರ್ವೈಸ್ ಸುಮ್ಮನೆ ಏನಾಗುತ್ತೆ, ಯಾವತ್ತೋ ಒಂದು ದಿವಸ ನಾವು ಹೋಗ್ತೀವಿ, ಅದು ಮಾಡ್ಬಿಟ್ಟು ಓಪನ್ ಮಾಡಿ ಮತ್ತೆ ಮನೆ ಹೊಡೆಯೋದು, ಬೇಗ ಹೊಡೆದಾಕಿರೋದು ಎಲ್ಲ ಹಾಕಿದ್ರು ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಇದಕ್ಕೊಂದು ಸಹಕಾರ ಕೊಡಿ. ಥ್ಯಾಂಕ್ ಯು. ಸಮಾಜ ಕಲ್ಯಾಣ ಇಲಾಖೆಯಿಂದ ಪತ್ರ ಬಂದು ತರಿಸ್ಕೊಂಡು ಕೆಳಗಡೆ ಇದೆ, ಕಾನೂನು ಪ್ರಕಾರ ದಾರಿ ತಗೋ. ಇಲ್ಲಿವರೆಗೂ ಸುಳ್ಳು ಹೇಳಿದೆ ಅಂದ್ರೆ ನಾನೇ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ. ನಿನ್ನ ಲೆಟರಲ್ಲಿ ಬರ್ದಿದ್ದೀವಿ ನಾವು, ಒಂದು ವೇಳೆ ಈ ದಾಖಲಾತಿಗಳನ್ನು ಸಲ್ಲಿಸದೇ ಇದ್ದಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ. ಹೈಕೋರ್ಟ್ ಅಲ್ಲಿ ಕೇಸ್ ಇದೆ, ಇಲ್ಲಿ ಸಿವಿಲ್ ಕೋರ್ಟ್ ಯಾರು ಹೋಗಿಲ್ಲ. ನಾವು ಸರ್ಕಾರದ ಪರವಾಗಿ ನಮ್ಗೆ ಬೇಕಂತ ಹಾಕಿದೀವ. ಸ್ಟೇ ಕೊಟ್ಟು ಸಿಕ್ಕಿಲ್ಲ, ಸ್ಟೇ ಇದೆ. ಆಯ್ತು ಇರ್ಲಾಕ, ನೀವು ನಾಳೆ ದಾಖಲೆ ತಗೊಂಡ್ಬನ್ನಿ. ನೀನು ಇವ್ರ ಜೊತೆ ಇರ್ಬೇಕಪ್ಪ. ಯಾರು ನೀವು ನಾಳೆ ಇವ್ರ ಜೊತೆ ಒಂದು ಸ್ವಲ್ಪ ಸುಮಾರು ದಿವಸ ನಮ್ಮ ಆಫೀಸ್ ದಾಖಲೆಗಳು ತಗೊಂಡು ಅವರು ತಗೊಂಡು ನೀವು ಬರ್ಬೇಕು ಸರ್. ಇವ್ರು ಬರ್ಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ. ಸರ್ ಅದು ಸ್ಕೂಲ್ ಮಂಜೂರಾಗಿರೋ ಜಾಗನ ಕಾಂಪೌಂಡ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡಿದ್ದೆ ಇವ್ರಿಗೆ. ಅದು ಸ್ಪಾಟ್ಗೆ ಬಂದಿಲ್ಲ ಇವರು. ಕಾಂಪೌಂಡ್ ಎಲ್ಲ ಹಾಕಿ ಎಲ್ಲ ಕಾಂಪೌಂಡ್ ಎಲ್ಲ ಹಾಕಿ ಶೆಡ್ ಎಲ್ಲ ಹಾಕಿ ರೂಮ್ಗಳು ಕಟ್ಟಿ ಬಾಡಿಗೆಗೆ ಕೊಟ್ಟಿದ್ದಾರೆ. ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ವಿ BI ನಾನು. ಸರ್ ಬಂದು ಸರ್ ಸ್ಕೂಲ್ ಮಂಜೂರಾಗಿರೋ ಜಾಗಲ್ಲ ಅವ್ರು ಒತ್ತುವರಿ ಮಾಡ್ಕೊಂಡು ಇವರು ನಮ್ಮ ಬಾಲಾಜಿ ಅವರು ನಾಗರಾಜ್ ಅವರು ಕಾಂಪೌಂಡ್ ಆಗ್ತಾ ಇದ್ದಾರೆ. ಇದು ಎಂಟ್ರಿ ಮಾಡಿದ್ರೆ ಕಾಂಪೌಂಡ್ ಹಾಕೊಂಡಿದ್ದಾರೆ. ಹೌದು, ಇದನ್ನೇ ರದ್ದು ಮಾಡಿಬಿಟ್ರೆ ಅವ್ರು ಕಾಂಪೌಂಡ್ ತೆಗಿಬೋದಲ್ಲ. ಅದನ್ನ ಅವ್ರಿಗೆ ಅವತ್ತು ದಿವಸ ನಾಳೆ ಮಾಡೋದು. ಕೋರ್ಟ್ ಹೋಗೋ ಅವಶ್ಯಕತೆ ಇರ್ತಿಲ್ಲ. ಪೊಸಿಷನ್ ನಮ್ಗೆ ತೊಂದರೆ ಆಗದೆ ಸ್ಟೇ ತಗೊಂಡ್ಬಂದಿರೋದು ಅವರು. ಪೊಸಿಷನ್ ನೀವು ತಗೊಂಡ್ಬಿಟ್ಟಿದ್ರೆ ಅವ್ರು ಸ್ಟೇ ತಗೊಂಡ್ಬರ್ತಾ ಇದ್ರು. ನಾವು ಕೊಟ್ಟೋಕ್ ಮುಂಚೆನೇ ಹೇಳಿದ್ದೀನಿ ಅವ್ರಿಗೆ, ಕಾಂಪೌಂಡ್ ಕೊಡ್ತಾ ಇದ್ದಾರೆ, ಶೆಡ್ ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ, ಬಂದು ಸ್ಟಾಪ್ ಮಾಡಿ. ಸ್ಕೂಲ್ ಮಂಜೂರಾಗಿದೆ ಬಂದಿಲ್ಲ. ಸ್ಟಾಪ್ ಮಾಡಿದ್ವಿ ಸರ್.
ಸ್ಟಾಪ್ ಮಾಡಿದ್ದಕ್ಕೆ ಅವ್ರೇನಂದ್ರು ನಮ್ಮ ಹತ್ರ ಈ ಖಾತೆ ದಾಖಲೆ ಇದೆ, ನಾವು ಕೋರ್ಟ್ಗೆ ಹೋಗಿ ಸ್ಟೇ ತರ್ತೀವಿ ಅಂತ ಸ್ಟೇ ತಂದ್ರು ಸರ್. ನಾವು ಏನು ಮಾಡಿದ್ವಿ, ನೆಕ್ಸ್ಟ್ ದಿನನೇ ಹೋಗ್ಬಿಟ್ಟು ಯಾಕಪ್ಪ ಈ ಖಾತೆ ಮಾಡಿದ್ದಕ್ಕೆ ಸ್ಟೇ ಸಿಕ್ಕಿದೆ ಅಂತ ಹೇಳ್ತಾರೆ, ನಮ್ಮ ದಾಖಲೆಗಳ ಮೇಲೆ ಅಲ್ಲ. ಆಯ್ತು ಸರ್, ಇವಾಗ ಈ ಖಾತೆ ಮೇಲೆ ಇವ್ರು ನಿಮ್ಮ ದಾಖಲೆಗಳಿದೆಯಲ್ಲ ಸರ್, ಕಂದಾಯ ದಾಖಲೆಗಳು ನೀವೇ ಅವ್ರನ್ನ ಸ್ಟೇ ಇದು ಕ್ರಮ ತಗೋಬೋದಲ್ಲ ಸರ್? ಕ್ರಮ ತಗೊಳ್ಳೋದು ಕೋರ್ಟ್ ಅಲ್ಲಿ ದಾಖಲೆ ಏನ್ ಕ್ರಮ ತಗೋಬೇಕು ಹೇಳಿ. ಮುಂಚೆ ಸರ್ ನೋಟಿಸ್ ಕೊಟ್ಟು ಇವರೇ ಆಯ್ತು, ಅವಾಗ ನಾನು ಇದ್ದಿದ್ದಿಲ್ಲ, ನಾನೇ ಕ್ರಮ ತಗೋಬೇಕಾಗಿತ್ತ, ನಾನು ಇಲ್ಲಲ್ಲ. ಈಗ ಹಿಂದಿನವ್ರ ಬಗ್ಗೆ ಏನು ಉತ್ತರ ಕೊಡ್ಲಿ ನಾನು? ಅದೇ ಸರ್ ಹೇಳೋದು, ಇವಾಗ ವಿಎದರ ಕೇಳಿ ಇವ್ರನ್ನ ಯಾಕೆ ಕೇಳ್ತಾ ಇದೀವಲ್ಲ ಮತ್ತೆ ಹಿಂದಿದ್ರಿಗೆ. ಅವ್ರು ಹೇಳ್ತಾ ಇರೋದೇನು, ನಮ್ಮ ದಾಖಲೆಗಳ ಮೇಲೆ ಸ್ಟೇ ಸಿಕ್ಕಿಲ್ಲ, ಗ್ರಾಮ ಪಂಚಾಯತಿಯಿಂದ ನಮೂನೆ ನಂಬರ್ 9 ಮಾಡಿಕೊಟ್ಟಿದ್ದಾರೆ, ಅದರ ಮೇಲೆ ಹೋಗಿ ಸ್ಟೇ ತಂದಿದ್ದಾರೆ. 9 ಯಾವ ಆಧಾರ ಮೇಲೆ ಮಾಡಿದಾರೆ ಅನ್ನೋದ್ ಬಗ್ಗೆ ಗೊತ್ತಾಗ್ಬೇಕಲ್ಲ. ಈಗ ನಾವು ಕೋರ್ಟ್ ಅಲ್ಲಿ ಸ್ಟೇ ವೆಕೇಟ್ ಮಾಡಿಸ್ಬೇಕಾದ್ರೆ ಅದನ್ನೇ ನಾವು ಹೇಳ್ಬೇಕಾಗ್ತದೆ. ಯಾವಾಗ ಸರ್ ವೆಕೆಟ್ ಮಾಡ್ತೀವಿ? ಅದೇ ನಾಳೆ ಸೋಮವಾರ ಕೋರ್ಟ್ ಅಲ್ಲಿ ವೆಕೇಟ್ ಮಾಡ್ಸಕ್ ಜಡ್ಜ್ ನನ್ನ ಮಾಡ್ಕೊಳ್ತಾರೆ. 2 ವರ್ಷ ಆಯ್ತು ಸರ್ ಪ್ರಕರಣ ದಾಖಲಾಗಿ. ನೋಡ್ರಿ, ಕೋರ್ಟ್ ಬಗ್ಗೆ ಕೇಳಿ, ನಿಮ್ಗಿಂತ ಸೀನಿಯರ್ ಇಲ್ಲಿ ನಿಮ್ ಲೀಡರ್ಸ್ ಇದ್ದಾರೆ. ಕೋರ್ಟ್ ಅಲ್ಲಿ ನಾವ್ ಏನಾದ್ರೂ ಅಧಿಕಾರಿಗಳು ಇವತ್ತೇ ವೇಕೆಂಟ್ ಮಾಡ್ರಿ ಹಿಂಗೆ ಮಾಡ್ರಿ ಹೇಳಕ್ ಆಗತ್ತೆ ಸರ್? ತಪ್ಪೇ ಒಪ್ಪೆ ಅದು ಸೆಕೆಂಡ್ರಿ ಬೇರೆ, ಜಡ್ಜ್ಗಳಿಗೆ ಹೇಳಕ್ ಆಗತ್ತೆ. ಈಗ ಆಗಿದೆ, ನಾವೇನಂದ್ರೆ ಈಗ ಅಲ್ಲ, ಇವಾಗ ಒಂದು ಸರಿ ನನ್ನಲ್ಲೇ ಅಡ್ಮಿಟ್ ಮಾಡಿಕೊಂಡ ವಿತಿನ್ 3 ಮಂತ್ಸ್ ಒಳಗಡೆ 3 ಏನಿಂಗ್ ಮಾಡಿ ಅವ್ನಿಗೆ ಆಲ್ರೆಡಿ ನಾನು ಶಾರ್ಟ್ ನೋಟಿಸ್ ಕೊಟ್ಟು ಅವ್ನ ವಿಶ್ವನಾಥ್ ರೆಡ್ಡಿ ಅವನಿಗೆ ನೋಟಿಸ್ ಕೂಡ ಸರ್ವ್ ಮಾಡಿದ್ದೀನಿ. ಅವನು ಒಬ್ಬ ನಾಗರಾಜ್ ನಾವು ತಗೊಂಡಿದ್ದಾನೆ, ವಿಶ್ವನಾಥ್ ರೆಡ್ಡಿ ಅನ್ನೋ ತಗೊಂಡಿಲ್ಲ. ಅವ್ನು ತಗೊಂಡಿಲ್ಲ ಅನ್ನೋ ಸಂಬಂಧಪಟ್ಟಂತೆ ಒಂದು ಪೇಪರ್ ಪಬ್ಲಿಕೇಶನ್ ಕೂಡ ಮಾಡಕ್ಕೆ ಹೇಳಿದ್ದೀನಿ. ಯಾವ್ದು ನೆಕ್ಸ್ಟ್ 22 ಕೊಟ್ಟಿದ್ದೀನಲ್ವಾ, 22ಕ್ಕೆ ಒಂದು ಆರ್ಡರ್ ಮಾಡ್ತೀನಿ ಬಿಡು, ಆರ್ಡರ್ ಮಾಡಿ ವಜಾ ಮಾಡಿಸ್ತೀನಿ. ವಜಾ ಅಲ್ಲ, ಮತ್ತೆ ಯಾಕೆ ನಾವು ಆ ರೀತಿ ಅಂತ ಅವಸರವಾಗಿ ಹೇಳ್ತೀವಂದ್ರೆ, ವಿಶ್ವನಾಥ್ ರೆಡ್ಡಿ ಬಂದು ಹೈಕೋರ್ಟ್ ಲಾಯರ್, ನಾನಾ ದಾರಿಗಳು ಹುಡುಕ್ತಾರೆ. ಇಲ್ಲ ಗೊತ್ತವ, ಅವನಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರು ವಾಪಸ್ ಆಗ್ತಾ ಇದ್ದಾನೆ, ಅವನ್ನೆಲ್ಲ ರಿಸೀವ್ ಮಾಡ್ಕೊಳ್ತಾ ಇಲ್ಲ, ಏನೇ ನಾಟಕ ಆಡ್ಲಿ. ನಾವು ಪೇಪರ್ ಪಬ್ಲಿಕೇಶನ್ ಮಾಡಿ ಇದು ರದ್ದು ಮಾಡಲಾರ್ದ ಒಂದು ಪ್ರಶ್ನೆ, ಆರ್ಡರ್ ಮಾಡೋದು ಒಂದು ಪ್ರಶ್ನೆ, ಅದನ್ನ ಎಂಟ್ರಿ ಮಾಡಿದ್ದಕ್ಕೆ ಅದು ಅವ್ರ ಮೇಲೆ ಕೊಡ್ತಾರೆ. ಈಗ ಯಾರು ಹೆಲ್ಪ್ ಮಾಡಿದಾರೆ ಅವ್ರಿಗೆ ಕ್ಲಾಸ್ ಕೊಟ್ರೆ ಅವರೇ ಹೋಗಿ ಶಾಲೆ ಗೋಡೆ ಹಿಂಗ್ ಬಿಟ್ಟಿದೆ, ಮಕ್ಕಳು ಕುಳಿತಿರ್ತಾರೆ, ಪಾಠ ಮಾಡ್ತಾ ಇರ್ತಾರೆ. ಆ ಶಾಲೆ ಯಾವ ಸಂದರ್ಭದಲ್ಲಿ ಬಿಡ್ತದೆ ಹೇಳಲಿಕ್ಕಾಗಲ್ಲ. ಗ್ರಾಂಟ್ ಬಂದು ವಾಪಸ್ ಹೋಗಿದೆ, ಶಿಕ್ಷಣ ಇಲಾಖೆಯಿಂದ ಗ್ರಾಂಟ್ ಬಂದು ವಾಪಸ್ ಹೋಗಿ ಜಾಗ ಇಲ್ಲ, ಡಿಸ್ಟ್ರಿಬ್ಯೂಟರ್ ಈ ಖಾತೆ ಆಗೋಯ್ತು, ಗ್ರಾಂಟ್ ಬಂದು ವಾಪಸ್ ಹೋಗಿದೆ. ಏನ್ ಮಾಡೋಣ ಹೇಳ್ರಿ, ಇಷ್ಟು ಸಮಸ್ಯೆಗಳಿದೆ. ಕೇಸ್ ಇರ್ತಾವೆ, ಯಾರು ಆರ್ಡರ್ ಮಾಡಿ ಇಂಥ ಇವ್ರ ಮ್ಯಾಗ ಒಂದ್ ಸ್ವಲ್ಪ ಗ್ರಾಮ ಪಂಚಾಯತ್ ಇದೊಂದೇ ಅಲ್ಲ, ಸುಮಾರು ಸರ್ಕಾರಿ ಲೈನ್ಗಳಿಗೆ 90 ಹಾಕ್ಬಿಟ್ಟಿದ್ದಾರೆ. ಅದು ಯಾರ್ಗ ಹಾಕಿದ್ದಾರೆ? ಎಕರೆಗೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಕಂದಾಯ ಲಿಸ್ಟಲ್ಲಿ ಇವರೇ ಪ್ರಿಂಟ್ ಮಾಡ್ಕೊಂಡವ್ರೆ, ಬಿಲ್ ಕಲೆಕ್ಟರ್ ಹತ್ರ ಇಲ್ಲ, ಬಿಲ್ ಕಲೆಕ್ಟರ್ ಮಾಡ್ಕೊಂಡವ್ರೆ. ಅವ್ರು ಯಾವ PDO ತೀರೋಗ್ಬಿಟ್ರು. ಆದ್ನೂ CSI ಮಾಡಿದ್ನಲ್ಲ ಇವರೇ ಗೋಲ್ಮಲ್ಲ ಎಲ್ಲ ಮುಗಿಸಿದ್ದಾರೆ. ಮುತ್ತಾಳ ಪಂಚಾಯತಿ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇಡೀ 28 ಪಂಚಾಯತ್ ನಂಬರ್ 1 ನೋಡಿ. ಜಿಲ್ಲಾಧಿಕಾರಿಗಳು ಈಗ ಇದೇ RI, ಇದೇ ರೆವಿನ್ಯೂ ಇನ್ಸ್ಪೆಕ್ಟರ್, ಇದೇ ಸೆಕ್ರೆಟರಿ ರಿಪೋರ್ಟ್ ಆಗಿದ್ದು ಜಿಲ್ಲಾ DC ಸಾಹೇಬರಿಗೆ ಅಲ್ವಾ? ಜಿಲ್ಲಾಧಿಕಾರಿ ಅದೇ ಕಂದಾಯ ಇಲಾಖೆ ಮಂಜೂರು ಮಾಡಿರ್ತಕ್ಕಂಥ ತಿರ್ಗ ಮತ್ತೆ ಖಾತಾ ಮಾಡಿದ್ದಾರೆ ಅಂದ್ರೆ ಇಷ್ಟು ಧೈರ್ಯ ಇರಬೇಕು PD ಅವರಿಗೆ, ಸರ್ಕಾರಿ ಲೈನ್ ಖಾತಾ ಮಾಡಕ್ಕೆ. ಅಲ್ಲ, ಅಲ್ಲಿ ಸ್ಕೂಲ್ಗೆ ಅಂತ ಒಟ್ಟು ಒಂದು ವಿಷಯ ಸರ್, ಆ ಸ್ಕೂಲ್ಗೆ ಮಂಜೂರು ಮಾಡಿದ್ಮೇಲೆ ರಂಗಸ್ವಾಮಿ ಅದನ್ನ ಈ ಖಾತೆ ಹೆಂಗ್ ಮಾಡ್ತೀರಾ? ದಾಖಲೆ ತಗೊಂಬಪ್ಪ ನೋಡ್ತೀನಿ. ಸುಮ್ಮನೆ ಹಿಂದೆ ಅವನ ಮಾಡ್ದ, ಅವ್ನ ಮುಂದೆ ಅವನ ಮಾಡ್ದ ಅಂತಲ್ಲ. ಇಲ್ಲಿ ಇವಾಗ ಸರ್ಕಾರದ ಆಸ್ತಿಗಳ ಉಳಿಸೋದಕ್ಕಾದ್ರೂ ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ಮಾಡದೇ ಇದ್ರೆ ನಾವು ಸರ್ಕಾರ ದುಡ್ಡು ತಿಂದು ನಮ್ಗೆ ಜೀರ್ಣ ಆಗುತ್ತೇನೆ. ಅಲ್ಲ, ಈಗ ಇವತ್ತು ಬೆಳಿಗ್ಗೆ ಸಭೆ ಇದೆ ಅಂತ ಗೊತ್ತಿದೆ PDO ಅವರಿಗೆ. ಅವ್ರು ದಾಖಲೆ ತಗೊಂಡ್ಬರ್ಬೇಕಲ್ಲ, ಮಾಡಿ ಸಾಯಿ ಯಾವ್ದೋ ಮಾಡೋದು ಮಾಡಿ. ಎಲ್ಲ ಸರ್ಕಾರಿ ಮೇಲೆ ನೀನ್ ಮಾಡಿದೆ ನಾನು ಹೇಳ್ತಾ ಇಲ್ಲ. ಕೆಲವರು ಇಲ್ಲಿ ನೆಕ್ಸ್ಟ್ ಅಟ್ಲೀಸ್ಟ್ ಯಾರಿದ್ರು ಬಹಳ ಗೊಂದಲಗಳಂತ ಕೆಲಸಗಳು ಗ್ರಾಮಗಳಲ್ಲಿ ಅವರು ಸರ್ಕಾರಿ ಸ್ಕೂಲ್ ಅವ್ರು ಓಡಾಡ್ಬೇಕಾ? ನಾವು ಓಡಾಡ್ಬೇಕು. ನಾವು ಅಧಿಕಾರಿಗಳಾಗ್ತವ್ರು, ನಾವು ಸರ್ಕಾರಿ ಸ್ಕೂಲು, ಸರ್ಕಾರಿ ಅಂಗನವಾಡಿ ಈ ಜಾಗವನ್ನ ನಾವು ಓಡಾಡಿ ನಾವು ಉಳಿಸ್ಬೇಕಲ್ಲಿ. ಅವ್ರಿಗೆ ಇದೇನಂದ್ರೆ ಅವ್ರಿಗೆ ಯಾವ ಜವಾಬ್ದಾರಿ ಇದೆ? ಅವ್ನು 4 ಸರ್ತಿ 5 ಸರ್ತಿ ಅವ್ರು ಅಡ್ವೊಕೇಟ್ ಇಟ್ಕೊಂಡು ಬಂದು ನನ್ನ ಹತ್ರ ಕೇಸ್ ಆಗ್ತಾವ. ಅವನು ಆಯ್ತು ಯಾವ ಕರ್ಮ ನಾವು ಮಾಡೋ ಅಲ್ಕಟ್ ಕೆಲಸಗಳಿಗೆ ಅವ್ರು ತಿಳ್ಕೊಂಡು ಇರ್ಬೇಕಾಗಿದೆ. ಸ್ವಲ್ಪ ಜವಾಬ್ದಾರಿಯಿಂದ ಎಚ್ಚೆತ್ಕೊಂಡು ಮಾಡ್ರಿ. ಯಾವ ಲೀಡರ್ ಇರ್ತಾನೆ, ಯಾವ ಇರ್ತಾನೆ ಅಂತ ಮಾಡೋವಲ್ಲ. ಮಾಡ್ತೀನಿ ಅದು.
ದಯವಿಟ್ಟು ಅಲ್ಲಿ ನೆಕ್ಸ್ಟ್ ಆರ್ಡರ್ ಮಾಡ್ಕೊಡ್ತೀನಿ. ಆ ಆರ್ಡರ್ನ ಜಸ್ಟೈನ್ ಮಾಡಿ ನೀವು ಕೋರ್ಟ್ ಕೂಡ ಸಬ್ಮಿಟ್ ಮಾಡಿ. ಈ ಫಟಾಲ್ ರಿಕ್ವೈರ್ಡ್ ಇದ್ರೆ ನಾನು ಕೂಡ ಬರ್ತೀನಿ, ಎವಿಡೆನ್ಸ್ ಬೇಕಾದ್ರೆ ನಾನು ಬರ್ತೀನಿ. ಯಾವುದು ಸರ್ಕಾರಿ ಸ್ಕೂಲ್ ಜಾಗ ಉಳಿಸೋಣ. ಈಗ ಇಷ್ಟೆಲ್ಲ ನಮ್ಮ ಮುಂದೆ ಕಣ್ಣು ಮುಂದೆ ನಡೀತಾ ಇದ್ದಾರೆ, ನಾವು ಎಷ್ಟಂತ ಸಹಿಸ್ಕೊಳ್ಬೇಕಾಗುತ್ತೆ? ಇಲ್ಲ ಮಾಡ್ತೀರಲ್ಲ, ಎಷ್ಟು ಸರಿ ಈಗ ಅವ್ರು ಹೇಳ್ತಾ ಇರೋದು ಪ್ರತಿಯೊಂದು ಆಲೋಚನೆ ಮಾಡ್ತಾ ಇದ್ವಿ. ನೀವು ಕೇಳೋ ಪ್ರಶ್ನೆಗೆ ಅವ್ರು ಕೊಡ್ತಕ್ಕಂಥ ಉತ್ತರಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ವಿ. ಎಷ್ಟು ಗೊಂದಲಗಳಲ್ಲಿ ಗ್ರಾಮಗಳಲ್ಲಿ ಉತ್ಪತ್ತಿ ಆಗ್ತಾ ಇದೆ. ತಾಲೂಕಿನಾದ್ಯಂತ 6 ಗ್ರಾಮಗಳಿಗೆ, ಹಾಸ್ಪಿಟ್ಲ್ಗಳಿಗೆ, ಶಾಲೆಗಳಿಗೆ ಶಾಲೆಗಳಿಗೆ ನಾವೇ ಮಂಜೂರು ಮಾಡ್ತೀವಿ. ನಮ್ಮ ಚಂದ್ರವರು ತುಂಬ ಕೋಪರೇಟ್ ಕೊಟ್ಟರು. ಆ ಫೈಲ್ ಬಂದ ತಕ್ಷಣನೇ ಆನೇಕಲ್ ತಾಲೂಕಿನ ದಲಿತ ಸಂಘ ಸಮಿತಿ ಪರಿವರ್ತನವಾದಿ ಸಮುದಾಯದ ಕುರಿತು ಕನಿಷ್ಠ ಒಂದು 30 ಬೇಡಿಕೆಗಳನ್ನು ಕೋರಿ ಅವರು ಚುನಾವಣೆಗಿಂತ ಮುಂಚೆನೇ ಅರ್ಜಿ ಸಲ್ಲಿಸಿದರು. ಅವು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಪತ್ರ ವ್ಯವಹಾರ ಮಾಡಿ ಅವರ ಬೇಡಿಕೆ ಇಟ್ಟಂಥ ವಿಷಯಗಳ ಬಗ್ಗೆ ಕ್ರಮ ಕೈಗೊಂಡಿರುವ ಬಗ್ಗೆ ಇವತ್ತಿನ ದಿವಸ ಸಮುದಾಯದ ಮುಖಂಡರ ಜೊತೆ ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ ಇಒ ಸರು, ನಾನು ಹಾಗೂ ತಾಲೂಕು ಮಟ್ಟದ ಇನ್ನಿತರ ಇಲಾಖೆ ಅಧಿಕಾರಿಗಳ ಜೊತೆ ಹಾಗೂ ನಮ್ಮ ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕರು, ಉಪ ತಹಶೀಲ್ದಾರರು, ಗ್ರಾಮ ಲೆಕ್ಕ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿಯ PDO ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಇವತ್ತನ್ನು ಸಭೆಯನ್ನು ಕರೆದು ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚಿನದಾಗಿ ಎಲ್ಲ ಗ್ರಾಮಗಳಲ್ಲಿ ದಲಿತ ಸಮುದಾಯದ ಸ್ಮಶಾನ ಕುರಿತು ಬೇಡಿಕೆಗಳು ಜಾಸ್ತಿ ಇದ್ದಾವೆ. ಅವುಗಳನ್ನು ಈಗಾಗಲೇ ಅಲ್ಲಿ ಮಂಜೂರು ಆಗದೇ ಇರುವಂಥ ಜಮೀನುಗಳಲ್ಲಿಯೂ ಸಹ ಸ್ಮಶಾನವಾಗಿ ಪರಿವರ್ತನೆ ಮಾಡಿ ಅಂತ್ಯ ಸಂಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಜಮೀನುಗಳನ್ನು ನಾವು ಸರ್ಕಾರಕ್ಕೆ ರೆಗ್ಯುಲರೈಸ್ ಮಾಡೋಕ್ಕೆ, ಮಂಜೂರು ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಕಳಿಸಲಿಕ್ಕೆ ದಿನಾಂಕಗಳನ್ನು ನಿಗದಿಪಡಿಸಿ ಗುರಿಯನ್ನು ಗೊತ್ತುಪಡಿಸಿದ್ದೀವಿ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಸರ್ಕಾರಿ ಜಮೀನುಗಳು ಒತ್ತುವರಿ ಮಾಡಿಕೊಂಡಂಥ ದೂರುಗಳ ಬಗ್ಗೆ ಅವುಗಳನ್ನು ಸರ್ವೆ ಮಾಡಿ ನಿಗದಿತ ಸಮಯದಲ್ಲಿ ತೆರವುಗೊಳಿಸಲಿಕ್ಕೆ ಸಹ ದಿನಾಂಕಗಳನ್ನು ನಿಗದಿಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೀವಿ. ಅದನ್ನು ಹೊರತುಪಡಿಸಿ ದಲಿತ ಸಮುದಾಯಗಳಿಗೆ ಆಶ್ರಯ ಯೋಜನೆಗಳಲ್ಲಿ ಮನೆಗಳನ್ನು ಈಗಾಗಲೇ 94C ಅರ್ಜಿ ಹಾಕ್ಕೊಂಡು ಆ ಒಂದು ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಮನೆ ಮಂಜೂರಾಗದೇ ಉಳಿದಂಥ ಮನೆಗಳಿಗೆ ಯಾವ ರೀತಿ ಅವರು ನಮಗೆ ಹಕ್ಕುಪತ್ರ ನೀಡಬೇಕು ಅಂತ ಸಾರ್ವಜನಿಕ ಮುಖಂಡರು ಕೇಳಿದಾಕಾರ ನಾವು ತಾಲೂಕು ಪಂಚಾಯತಿ ಅವರು ಚರ್ಚೆ ಮಾಡಿ ಇವುಗಳನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಶ್ರಯ ಯೋಜನೆಗಳು, ವಿವಿಧ ಆಶ್ರಯ ಯೋಜನೆಗಳಲ್ಲಿ ಅಂಥ ಜಮೀನುಗಳನ್ನು ಜಿಲ್ಲಾಧಿಕಾರಿಗಳಿಂದ ಆದೇಶಿಸಿ ವರ್ಗಾವಣೆಗೊಂಡು ಅವರಿಗೆ ಒಂದು ಹಕ್ಕುಪತ್ರ ಅಂತ ಕೊಡುವಂಥ ವ್ಯವಸ್ಥೆಯನ್ನು ಕಾನೂನು ಚೌಕಟ್ಟಿನಲ್ಲಿ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಒಂದು ಪ್ರಪೋಸಲನ್ನು ರೆಡಿ ಮಾಡ್ತಾಯಿದ್ದೀವಿ ಅಂತ ಈ ರೀತಿ ವಿಷಯಗಳನ್ನೆಲ್ಲ ಇವತ್ತು ಚರ್ಚೆ ಮಾಡಿದ್ದೀವಿ. ಸೊ ಮುಂಬರುವ ದಿನಗಳಲ್ಲಿಯೂ ಸಹ ಆನೇಕಲ್ ತಾಲೂಕಿನ ಏನು ಕೆಲವೊಂದು ಸಮಸ್ಯೆಗಳು, ಸಾರ್ವಜನಿಕ ಸಮಸ್ಯೆಗಳು ಇದ್ದಾವೆ, ಆ ಸಮಸ್ಯೆಗಳನ್ನು ಹಂತ ಹಂತವಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟ. ಎಲ್ಲರೂ ನಮಸ್ಕಾರ. ಇಂದು ಏನು ನಮ್ಮ ಆನೇಕಲ್ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯವರು ಸಲ್ಲಿಸಿದಂಥ ಹಲವಾರು ಬೇಡಿಕೆಗಳಲ್ಲಿ ಕೆಲವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಬಂಧಪಟ್ಟಂತಹ ಕುಡಿಯೋ ನೀರಿಗೂ ಹಾಗೆಯೇ ಆ ಸ್ಮಶಾನದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಸಂಬಂಧಪಟ್ಟಂತೆ ಮತ್ತು ಆಶ್ರಯ ನಿವೇಶನದಲ್ಲಿ ಕಟ್ಟಿಕೊಂಡಿರುವಂಥ ಮನೆಗಳವರೆಗೆ ಖಾತೆಗಳು ಮಾಡಿಕೊಡುವ ಸಂಬಂಧಪಟ್ಟಂತೆ ಕೂಡ ಮತ್ತು ನಮ್ಮ ಕಾಲೋನಿಗಳಲ್ಲಿ ವಾಸಿಸುತ್ತಿರುವಂಥ ನಿವಾಸಿಗಳು ಕೂಡ ಈ ಖಾತೆ ಮಾಡಿಕೊಡುವ ಸಂಬಂಧಪಟ್ಟಂತೆ ಕೂಡ ಹಲವಾರು ಬೇಡಿಕೆಗಳು ಮತ್ತು ಹಲವಾರು ಮನವಿಗಳನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಕೂಡ ನಾವು ಒಂದು ಚರ್ಚೆ ಮಾಡಿ ಒಂದು ನಿಗದಿತ ವೇಳೆಯನ್ನು ಕೂಡ ಕೊಟ್ಟಿದ್ದೀವಿ. ಆ ವೇಳೆ ಒಳಗಾಗಿ ಅವರ ಏನು ಮನವಿಗಳೇನಿದ್ದಾವೆ ಆ ಮನವಿಗಳಲ್ಲಿ ಒಂದು ಸೂಕ್ತ ರೀತಿಯ ಒಂದು ಪರಿಹಾರವನ್ನು ನೀಡುವಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದೀವಿ. ಹಾಗೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವರು ನಾವಿಬ್ಬರು ಕೂಡ ಜಂಟಿಯಾಗಿ ನಾವು ಕಂದಾಯ ಇಲಾಖೆಯವ್ರ ಜೊತೆಗೆ ಸಹಕರಿಸಿಕೊಂಡು ರಾಜಕಾಲುವೆ ಒತ್ತುವರಿ ಆಗಿರ್ಬೋದು, ಅದು ಸ್ಮಶಾನ ಒತ್ತುವರಿ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿ ಈ ಸಭೆಯನ್ನು ತಿಳಿಸಿದ್ವಿ. ಅಂತೆ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು ಸರ್. ಮುತ್ತನಲ್ಲೂರು ಪಂಚಾಯತಿ ಗುಂಡ್ತೋಪನ್ನೇ ಖಾತೆ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಅದು ಕೂಡ ಡಿಸ್ಕಷನ್ ಆಯಿತು. ಅದು ಸಂಬಂಧಪಟ್ಟಂತೆ ನಾನು ತಹಸೀಲ್ದಾರ್ ಅವರು ಕೂಡ ಸಂಬಂಧಪಟ್ಟಂಥ PDO ಅವರಿಗೆ ತಿಳಿಸಿದ್ವಿ. ಅದರ ಮೂಲ ದಾಖಲೆಗಳನ್ನು ಹಾಜರುಪಡಿಸೋದು ಕೂಡ ತಿಳಿಸಿದ್ವಿ. ಪ್ಲಸ್ ಸರ್ವೆ ಇಲಾಖೆಯವರು ಕೂಡ ಅದು ಸಂಬಂಧಪಟ್ಟಂಥ ಏನು ಅದು ಗೋಮಾಳ ಅನ್ನೋ ಸಂಬಂಧಪಟ್ಟ ದಾಖಲೆಗಳು ತರಿಸ್ಕೊಂಡು ಅದು ಸಂಬಂಧಪಟ್ಟವನ್ನು ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಖಂಡಿತ ಮಾಡ್ತೀವಿ. ಆತ್ಮೀಯ ಎಲ್ಲ ನನ್ನ ಹೋರಾಟದ ಒಡನಾಡಿಗಳೇ, ಜನವರಿ 17ನೇ ತಾರೀಕು
ನಾವೊಂದು ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಮಶಾಣ ಈ ಥರ ಇನ್ನಿತರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಸಾವಿರಾರು ಜನ ಸೇರಿ ಜನವರಿ 17ನೇ ತಾರೀಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ಈ ಒಂದು ವಿಚಾರವಾಗಿ ತಹಶೀಲ್ದಾರ್ ಅವರು ಭಾಳ ತಡೆ ಮಾಡಿದ್ರು, ಎಲೆಕ್ಷನು ಆಳು ಮೂಳು ಅಂದ್ಕೊಂಡು. ಆದರೂ ಇವತ್ತು ನಮ್ಮ ಬೇಡಿಕೆಗಳ ಬಗ್ಗೆ ಮತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ತಹಶೀಲ್ದಾರ್ ಅವರು ಒಂದು ಒಳ್ಳೆಯ ಸಭೆಯನ್ನು ಕರೆದು ಇವತ್ತು ಯಶಸ್ವಿ ಮಾಡುವಂಥ ಒಂದು ಎಲ್ಲ ದಾರಿಗಳು ಭರವಸೆಗಳು ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಎಲ್ಲ ಭರವಸೆಗಳು ಕೂಡ ಈಡೇರ್ತವೆ ಅಂತೇಳಿ ಹತ್ತತ್ರದಲ್ಲೇ ಸೋಮವಾರ ಈ ಥರ 2 ದಿವಸ 3 ದಿವಸ ಈ ಥರ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಅವರವರ ಸಮಸ್ಯೆಗಳ ಬಗ್ಗೆ ಎಲ್ಲ ಸ್ಥಳೀಯ ಅಧಿಕಾರಿಗಳು ಅದನ್ನು ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸ್ಕೊಡ್ಬೇಕಂತ ಹೇಳಿ ಅವರು ಈಗಾಗಲೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ಬಗೆಹರಿತದೆ ಅಂತ ನಾವು ಕೂಡ ಕಂಡುಕೊಂಡಿದ್ದೀರಿ. ಈ ವಿಚಾರವಾಗಿ ಈ ಒಂದು ಸಭೆಯಲ್ಲಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಂತ ಎಲ್ಲ ನನ್ನ ತಾಲೂಕು ಮತ್ತು ಜಿಲ್ಲಾ ನಾಯಕರುಗಳು, ರಾಜ್ಯ ನಾಯಕರುಗಳಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ನನ್ನ ಮಾತನ್ನು ಮುಗಿಸ್ತೀನಿ. ಭಾಳಷ್ಟು ನಮಗೆ ಸುಮಾರು ಒಂದು 8 ತಿಂಗಳ ಕಾಲ ಟೈಮ್ ತಗೊಂಡ್ರು ನಮ್ಮ ಹೋರಾಟಗಳನ್ನು ಈಡೇರಿಸಿ ಸಮಸ್ಯೆಗಳನ್ನ ಬಗೆಹರಿಸುವಂಥ ವಿಷಯದಲ್ಲಿ. ಹಾಗಾಗಿ ಟೈಮ್ ತಗೊಂಡ್ರು ಕೂಡ ಇವತ್ತು ನಮಗೆ ಇದಕ್ಕೆ ಮುಂದೆ 2-3 ಟೈಮು ಅವಕಾಶ ಕೊಟ್ಟು ಅದು ಮಿಸ್ ಆಗಿತ್ತು. ಇವತ್ತು ನಮಗೆ ಟೈಮ್ ಕೊಟ್ಟಂಥ ವಿಷಯದಲ್ಲಿ ನಮ್ಮ ದಲಿತ ಸಮುದಾಯದ ಮಶಾಣಗಳ ವಿಚಾರಗಳವಾಗಿ ತಮ್ಮ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಇವತ್ತು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಅವರ ಆಶ್ವಾಸನೆಗಳನ್ನು ನಾವು ಸ್ವಾಗತಿಸ್ತೇವೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ದಲಿತ ಹೋರಾಟದ ಒಳನಾಡಿಗಳಿಗೆ ನಾನು ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಿಳಂಬ ಮಾಡಿರ್ತಕ್ಕಂಥದ್ದು ಇದೆ. ಈ ವಿಚಾರವಾಗಿ ಕಳೆದ 2 ದಿನಗಳ ಹಿಂದೆ ಒಂದು ಅವರ ಕಚೇರಿ ಮುಂದುಗಡೆ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ತಹಶೀಲ್ದಾರ್ ಅವರ ಗಮನ ಸೆಳೆದಾಗ ಅವರು ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಮತ್ತು ಏನು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ ಅದಕ್ಕೆ ಸಕಾರಾತ್ಮಕವಾಗಿ ಅಂತ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಇವತ್ತು ಸಭೆ ಮಾಡಿದ ತಕ್ಷಣ ನಮ್ಮ ಸಮಸ್ಯೆಗಳು ಬಗೆಹರಿದಿದ್ದಲ್ಲ. ಈ ಸಮಸ್ಯೆಗಳ ಹಿಂದುಗಡೆ ಏನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಅಧಿಕಾರಿಗಳು ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ಅದರ ಹಿಂದುಗಡೆ ನಮ್ಮ ಪದಾಧಿಕಾರಿಗಳು ಅದ್ರ ಹಿಂದುಗಡೆ ಹೋಗಿ ಅಧಿಕಾರಿಗಳ ಜೊತೆಯಲ್ಲಿ ಈ ಕೆಲಸವನ್ನು ಮಾಡಿಸ್ಬೇಕು. ಇದು ಅವರು ಹಿಂದೆ ಬೀಳಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಸಮಸ್ಯೆಗಳು ಇದು ಇರೋದಿಲ್ಲ. ಯಾಕಂದರೆ ಇತ್ತೀಚೆಗೆ ಒಂಥರ ನಮ್ಮ ಲೀಡರ್ ಒಂಥರ ಹೈಟೆಕ್ ಆಗೋಗ್ಬಿಡ್ತಾರೆ, ಯಾವುದೇ ಸಮಸ್ಯೆಗಳ ಹಿಂದುಗಡೆ ಹೋಗೋದಿಲ್ಲ, ಯಾವುದೇ ಇದು ಮಾಡೋದಿಲ್ಲ. ಅದರಿಂದ ಇವತ್ತು ಏನು ಸಭೆ ಮಾಡಿದರೆ ಸಭೆಯಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಹಿಂದುಗಡೆ ನಮ್ಮ ಪದಾಧಿಕಾರಿಗಳು ಹೋಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್.